ಎಸ್ ಫ್ರೆಂಡ್ಸ್, ಈಗ ಇವತ್ತಿನ ಒಂದು ಅಂಶ ನೋಡೋಣ ಹೋಗೋಣ. ನಾವು ನೋಡಿದ್ವಿ 4 ದಿನದಲ್ಲೂ ನಮಗೆ ಬಹಳ ಮುಖ್ಯವಾದ ಇಂಪಾರ್ಟೆಂಟ್. ನಾವು 100+ ಇಯರ್ಸ್ ಬದುಕಬೇಕು ಅನ್ನೋ ಟಾರ್ಗೆಟ್ ತಗೊಂಡಿದೀವಿ. ಅದು ನನ್ನಿಂದ ಸಾಧ್ಯ. ನನ್ನ ಕೈಲಿ ಏನಿದೆ ಅದನ್ನ ನಾನು ಮಾಡ್ತಾ ಹೋಗೋಣ. ನನ್ನ ಕೈಲಿ ಇಲ್ಲದೆ ಇರೋದಕ್ಕೆ ನಾನೇನು ಮಾಡೋಕ್ಕಾಗಲ್ಲ. ಇಷ್ಟೇ ನಮ್ಮ ಮಂತ್ರ. ಈಗ ನೀವೇನ್ ನೋಡಿದ್ರಿ, 4 ಮಂತ್ರದಲ್ಲಿ 4 ಮಂತ್ರ ಇಂಪಾರ್ಟೆಂಟ್. ಯಾವ್ದಾದ್ರು ಒಂದು ಕಡಿಮೆ ಆದ್ರೂ ಸಹಿತ ನನ್ನ ಹೆಲ್ತ್ ಏರುಪೇರಾಗುತ್ತೆ ಅಂತ. ಎಸ್, ಪ್ರತಿದಿನ ವ್ಯಾಯಾಮ ವೆರಿ ಇಂಪಾರ್ಟೆಂಟ್. ಏನೇ ಬಿಸಿ ಇದ್ರೂ ಸಹಿತ ನಾವು ಮಾಡ್ಲೇಬೇಕಾಗುತ್ತೆ. ನನ್ನ ಬಾಡಿ ಫಿಟ್ ಆಗಿರ್ಬೇಕು ಅಂದ್ರೆ ವ್ಯಾಯಾಮ ಬೇಕೇ ಬೇಕು. ಅದಕ್ಕಿಂತ ರೋಗ ನಿರೋಧಕ ಶಕ್ತಿ ಇನ್ನೊಂದು ಯಾವ್ದು ಇಲ್ಲ, ಚಾನ್ಸೇ ಇಲ್ಲ. ಅಷ್ಟೊಂದು ರೋಗ ನಿರೋಧಕ ಶಕ್ತಿ ನಮಗೆ ಸಿಗುತ್ತೆ ವ್ಯಾಯಾಮದಲ್ಲಿ. ಅದಾದ್ಮೇಲೆ ನಮ್ಮ ಸ್ಲೀಪ್. ಎಸ್, ಸೌಂಡ್ ಸ್ಲೀಪ್ ಆಗ್ಬೇಕು. ಎಫೆಕ್ಟಿವ್ ಆಗಿ ಸೌಂಡ್ ಸ್ಲೀಪ್ ಮಾಡ್ಲೇಬೇಕಾಗುತ್ತೆ. ಸೌಂಡ್ ಸ್ಲೀಪ್ ಇಲ್ಲ ಅಂದ್ರೆ ನಮ್ಮ ಬಾಡಿಗೆ ರೀಜನರೇಟ್ ಆಗೋದಿಲ್ಲ. ಅದಕ್ಕೆ ನಮ್ಮ ಸೃಷ್ಟಿನಲ್ಲಿ ರಾತ್ರಿ ಇರೋದು, ನಿದ್ದೆ ಮಾಡ್ಬೇಕಾಗಿರೋದು. ಹಾಗೆ ಪಾಸಿಟಿವ್ ಥಿಂಕಿಂಗ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಮಾನಸಿಕವಾದ ಆರೋಗ್ಯ ವೆರಿ ಇಂಪಾರ್ಟೆಂಟ್. ಪ್ರತಿ ಕ್ಷಣ ಸಂತೋಷವಾಗಿರೋದು ತುಂಬಾ ಇಂಪಾರ್ಟೆಂಟ್. ನಾವೆಷ್ಟು ಸಂತೋಷವಾಗಿರ್ತೀವಿ ಅಷ್ಟು ನನ್ನ ಬಾಡಿ ಆರೋಗ್ಯವಾಗಿರುತ್ತೆ. ಆ ಆರೋಗ್ಯ ಮೂಲ ಇರೋದೇ ಸಂತೋಷದಲ್ಲಿ. ಆ ಸಂತೋಷನ ನಾನು ಹೆಚ್ಚಿಸ್ಕೊಳ್ತಾ ಹೋಗ್ಬೇಕು. ಇದಕ್ಕೋಸ್ಕರ ನಮ್ಮ ಹತ್ರ ಒಂದು ಅತ್ಯದ್ಭುತವಾದ ಒಂದು ಪ್ರೋಗ್ರಾಮ್ ಇದೆ. ನೆಕ್ಸ್ಟ್ ನಿಮಗೆ ಸಿಗುತ್ತೆ ಹೇಗೆ ನಾವು ಸಂತೋಷವಾಗಿರ್ಬೇಕು ಪ್ರತಿ ಕ್ಷಣ ಅನ್ನೋದಕ್ಕೆ. ನಮ್ಮ ಲೈಫ್ ಟ್ರಾನ್ಸ್ಫಾರ್ಮೇಶನ್ ವರ್ಕ್ಶಾಪ್ ಅಂತ ಸಿಗುತ್ತೆ ನಿಮಗೆ. ಅದ್ರಲ್ಲಿ ನಿಮಗೆ ಇನ್ನೂ ಡೀಟೇಲ್ ಆಗಿ ಗೊತ್ತಾಗುತ್ತೆ. ಯಾರೆಲ್ಲ ಹೊಸಬರಿದಾರ ಅವ್ರಿಗೆ ಗೊತ್ತಾಗುತ್ತೆ. ಅಂಡ್ ಈಗ ನಮ್ಮ 4ನೇ ಮಂತ್ರ, ಪೌಷ್ಟಿಕ ಆಹಾರ. ಇವತ್ತು ಪೌಷ್ಟಿಕ ಆಹಾರ ಏನೇನೇನೇನ್ ತಗೋಬೇಕು ಅನ್ನೋದು ನಾವು ನೋಡಿದೀವಿ. ಏನೇನೇನೇನ್ ಮಿಸ್ ಆಗ್ತಿದೆ ನೋಡಿದೀವಿ. ನಮ್ಮ ಹತ್ರ ಇದ್ದನ್ನೇ ನಾವು ಪ್ರಾಮುಖ್ಯತೆ ಕೊಡದಲೆ ಬೇರೆ ಯಾವುದಕ್ಕೋ ಪ್ರಾಮುಖ್ಯತೆ ಕೊಟ್ಬಿಟ್ಟು ನಾವು ಅದಕ್ಕೆ ಪ್ರಾಮುಖ್ಯತೆ ಕೊಡ್ತಾ ಇಲ್ಲ. ಹಾಗಾಗಿ ನಮ್ಮ ಲೈಫ್ ಅಲ್ಲಿ ಪೌಷ್ಟಿಕ ಆಹಾರ ಬಹಳನೇ ಇಂಪಾರ್ಟೆಂಟ್ ಆಗಿದೆ. ಆ ಪೌಷ್ಟಿಕ ಆಹಾರನ ತಗೊಳ್ಳೋದಕ್ಕೆ ನಮ್ಮ ಹತ್ರ ಸಾಕಷ್ಟು ಐಟಮ್ಸ್ ಇದೆ. ಫ್ರೂಟ್ಸ್ ಇರ್ಬೋದು, ವೆಜಿಟೇಬಲ್ಸ್ ಇರ್ಬೋದು, ಹಣ್ಣು, ತರಕಾರಿ, ಮೊಳಕೆ ಕಾಳು, ಡ್ರೈ ಫ್ರೂಟ್ಸ್, ಸಿರಿಧಾನ್ಯ, ಇವೆಲ್ಲವೂ ರಿಚ್ ಪೌಷ್ಟಿಕಾಂಶಗಳು ನಮ್ಮ ಹತ್ರ ಇದೆ ಮನೆಯಲ್ಲಿ. ಆದ್ರೆ ನಾವು ಅವೆಲ್ಲವೂ ಯಾವ್ಯಾವ ಟೈಮಿಗೆ ತಗೋಬೇಕು ಅಂತ ಗೊತ್ತಾಗ್ತಿಲ್ಲ. ಅದಕ್ಕೋಸ್ಕರನೇ ಪ್ಲಸ್ ಅವೆಲ್ಲವೂ ಸಹಿತ ತಗೊಳಕ್ಕೂ ಆಗೋದಿಲ್ಲ ಅಂತ ಒಂದು ಪರಿಸ್ಥಿತಿ ನೀವು ನೋಡಿದಿಲ್ಲ. ಅದಕ್ಕೆ ನಮ್ಮ ಮೋದಿಕೇರ್ ಇವತ್ತು ಅತ್ಯದ್ಭುತವಾದ ವೇದಿಕ್ ಲಾಜಿಕಲ್ ಸೈನ್ಸ್ ಮತ್ತೆ ಆಯುರ್ವೇದದ ಇವೆರಡು ಕಾಂಬಿನೇಷನ್ ಅಲ್ಲಿ ನ್ಯಾಚುರಲ್ ಆಗಿರ್ತಕ್ಕಂಥ ಫುಡ್ ಸಪ್ಲಿಮೆಂಟ್ಸ್ ನ ತಯಾರು ಮಾಡುತ್ತೆ. ಇದರಿಂದ ಇವತ್ತು ಅನ್ಬಿಲೀವಬಲ್ ರಿಸಲ್ಟ್ಸ್, ಅಸಾಧ್ಯವಾದದ್ದು ಸಹ ಸಾಧ್ಯವಾಗಿ ತುಂಬಾನೇ ಎಫೆಕ್ಟಿವ್ ಆಗಿ ರಿಸಲ್ಟ್ಸ್ ನ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಹತ್ರ ಇದೆ. ಈಗ ಇವತ್ತು ಅದನ್ನ ನೋಡ್ತಕ್ಕಂಥದ್ದು. ನೀವು ಪ್ರಾಡಕ್ಟ್ ಬಗ್ಗೆ, ನಮ್ಮ ಸಪ್ಲಿಮೆಂಟ್ಸ್ ಬಗ್ಗೆ ಜ್ಞಾನ ತಿಳ್ಕೊಂಡ್ರಿ ಮೊನ್ನೆ. ಆ ಜ್ಞಾನ ತಗೊಂಡು ಅದನ್ನ ಉಪಯೋಗಿಸ್ಕೊಂಡು ಬಳಸಿ ಇವತ್ತು ಏನೆಲ್ಲ ರಿಸಲ್ಟ್ಸ್ ನ ಪಡ್ಕೊಂಡಿದ್ದಾರೆ ಅದನ್ನ ಇವಾಗ ನಾವು ನೋಡೋಣ. ಅದು ಕೊರೋನಾ ಆಗಿರ್ಬೋದು, ಸಾಮಾನ್ಯವಾದ ಡಿಸೀಸ್ ಆಗಿರ್ಬೋದು, ಯಾವುದಕ್ಕಾದ್ರೂ ಸಹ ನಮ್ಮ ಹತ್ರ ಈಗ ನಾವು ಫಸ್ಟ್ ನೋಡೋದು ಒಂದು ಬೇಸಿಕ್ ಐಟಮ್ಸ್. ಬೇಸಿಕ್ ಹೆಲ್ತ್ ಅಂತಿದೆ. ಆಮೇಲೆ ಪರ್ಟಿಕ್ಯುಲರ್ ಕೆಲವೊಂದು ಸಮಸ್ಯೆಗಳಿಗೆ ಉಪಯೋಗ ಮಾಡ್ಕೊಳ್ಳೋದಿದೆ. ಈಗ ನಾವು ನೋಡೋಣ ಬೇಸಿಕಲಿ ನಮಗೆ ಆರೋಗ್ಯವಾಗಿರೋದಕ್ಕೆ ಬೇಸಿಕ್ ಫೌಂಡೇಶನ್ ಆ ಪ್ರಾಡಕ್ಟ್ ನ ನೋಡ್ತಾ ಹೋಗೋಣ. ನಮ್ಮ ಈ ಸಪ್ಲಿಮೆಂಟ್ಸ್ ಏನಿದೆ, ಈ ಸಪ್ಲಿಮೆಂಟ್ಸ್ ಅಲ್ಲಿ ಡಿಫ್ರೆಂಟ್ ಸಪ್ಲಿಮೆಂಟ್ಸ್ ಇದೆ. ಈ ಎಲ್ಲಾ ಸಪ್ಲಿಮೆಂಟ್ಸ್ ಅಲ್ಲೂ ಸಹ ಒಂದೊಂದು ಯುನಿಕ್ ಇದೆ. ಅದರಲ್ಲಿ ದ ಬೇಸಿಕ್ ಮೋಸ್ಟ್ ಇಂಪಾರ್ಟೆಂಟ್ ಸಪ್ಲಿಮೆಂಟ್ಸ್ ನ ಇವತ್ತು ನೋಡೋಣ. ಅದೇನೆ ನಮ್ಮ ಆಲ್ ಪ್ಲಾಂಟ್ ಪ್ರೋಟೀನ್ ಪೌಡರ್, ದ ಕಂಪ್ಲೀಟ್ ಪ್ರೋಟೀನ್ ಸಪ್ಲಿಮೆಂಟ್ ಅಂತ ಹೇಳ್ಬೋದು. ಈ ಸಪ್ಲಿಮೆಂಟ್ ಅನ್ನ ಇವತ್ತು ಯಾರಿಲ್ಲಿ ಬಳಸಿರ್ತಕ್ಕಂಥವ್ರು ಅಂಡ್ ಟೀಮ್ ನಲ್ಲಿ ಯಾರೆಲ್ಲ ನಿಮ್ಮ ಟೀಮ್ ಅಲ್ಲಿ ರಿಸಲ್ಟ್ಸ್ ಬಂದಿದೆ ಅವ್ರು ಮಾತ್ರನೇ ಇಲ್ಲಿ ಶೇರ್ ಮಾಡಿ. ಅಗೈನ್ ಓನ್ಲಿ ಈ ಪ್ರಾಡಕ್ಟ್ ಬಗ್ಗೆ ರಿಸಲ್ಟ್ ಬಂದಿರತಕ್ಕಂಥವ್ರು ಶೇರ್ ಮಾಡೋದಕ್ಕೆ ಕ್ವಶನ್ ಟಚ್ ಮಾಡಿ. ಬಿಕಾಸ್ ಈ ಪ್ರಾಡಕ್ಟ್, ಈ ಸಪ್ಲಿಮೆಂಟ್ಸ್ ಬಳಸೋದ್ರಿಂದ ನಮಗೆ ಏನೇನು ಉಪಯೋಗ ಆಗಿದೆ, ಮೊದಲು ನಂತರ ಯಾವ ಚಾಲೆಂಜ್ ಇತ್ತು, ಈ ಪ್ರಾಡಕ್ಟ್ ಬಳಸಿದಾಗ ಏನೇನು ರಿಸಲ್ಟ್ಸ್ ಬಂತು, ಅದನ್ನ ನಾವಿವಾಗ ಕೇಳ್ತಾ ಹೋಗೋಣ. ಮೋಸ್ಟ್ ಇಂಪಾರ್ಟೆಂಟ್, ಇದನ್ನ ಬಳಸಿದ ನಂತರ ನಮಗೆ ಗೊತ್ತಾಗುತ್ತೆ. ಯಾರಿನ್ನು ಬಳಸಿಲ್ಲ ಇದನ್ನ ಪ್ರಯತ್ನ ಮಾಡ್ತಾ ಹೋಗ್ಬೇಕಾಗುತ್ತೆ. ಬಳಸಿದಾಗ ನಿಮಗೆ ಅದ್ರ ಬಗ್ಗೆ ಅನುಭವ ಬರುತ್ತೆ. ಎಸ್, ಇವಾಗ ಶಾರ್ಟ್ ಆಗಿ ನೋಡ್ತಾ ಹೋಗೋಣ ಯಾರ್ಯಾರಿಂದ ಏನೇನ್ ಬೆನಿಫಿಟ್ ಸಿಕ್ಕಿದೆ ಅಂತ. ಮಂಜುಳಾ ಮ್ಯಾಮ್. ಗುಡ್ ಮಾರ್ನಿಂಗ್ ಸರ್. ನನ್ನ ಮಗಳಿಗೆ ತುಂಬಾ ವರ್ಷದಿಂದ ಹೆಡ್ಏಕ್ ಬರ್ತಾ ಇತ್ತು. ಸಿವಿಯರ್, ಯಾವ ತರ ಅಂದ್ರೆ ಇರಕ್ಕೆ ಆಗ್ತಿರ್ಲಿಲ್ಲ. ತುಂಬಾ ತಲೆನೋವಿಗೆ ಒದ್ದಾಡ್ತಿದ್ಲು. ಬೇಡ ಅಂದ್ರೂ ಏನಾದ್ರು ಒಂದು ಇದು ಟ್ಯಾಬ್ಲೆಟ್ ತಗೊಂಡ್ಬಿಡ್ತಾ ಇದ್ಲು, ಇಲ್ಲಿದ್ರೆ ವಾಮಿಟ್ ಆಗ್ಬಿಡೋದು, ಆ ತರ ಆಗ್ತಿತ್ತು.
ತೋರಿಸ್ದಾಗ್ಲೂ ಅದೇನು ಕರೆಕ್ಟ್ ಆಗಿ ಅವಳಿಗೆ ಏನಕ್ಕೆ ಹಂಗಾಗ್ತಿದೆ ಅಂತ ಸ್ಪೆಕ್ಸ್ ನೋಡಿದ್ರು ಏನು ಇರ್ಲಿಲ್ಲ, ಗೊತ್ತಾಗೇ ಇರ್ಲಿಲ್ಲ. ಆಮೇಲೆ ಪ್ರೋಟೀನ್ ಪೌಡರು ಯೂಸ್ ಮಾಡಕ್ ನಾನು ಹೇಳ್ತಾನೆ ಇದ್ದೆ, ಯೂಸ್ ಮಾಡಿರ್ಲಿಲ್ಲ. ಆಮೇಲೆ ಸ್ಟಾರ್ಟ್ ಮಾಡಿದ್ಮೇಲೆ ತುಂಬಾ ಚೆನ್ನಾಗಿ ಅದು ಇವಾಗ ಇಲ್ವೇ ಇಲ್ಲ ಸರ್, ಆ ಥರ ಆಗಿದೆ. ಅದೊಂದು ಮಿರಾಕಲ್ ಅಂತಾನೆ ಹೇಳ್ಬೋದು. ಆ ಕ್ರೋಸಿನ್ ಅನ್ನೋದು ಎಷ್ಟು ವರ್ಷ ತಗೊಂಡ್ಬಿಟ್ಟಿದ್ಲೋ ಗೊತ್ತಿಲ್ಲ, ಅಷ್ಟೊಂದು ಟ್ಯಾಬ್ಲೆಟ್ನ ತಗೊಳ್ತಾ ಇದ್ಲು ಅವಾಗ ಕಾಲೇಜ್ಗೆ ಹೋಗುವಾಗ ಆವಾಗೆಲ್ಲ. ಆ ಥರ ಇದು ಮಿರಾಕಲ್ ರಿಸಲ್ಟ್ ಬಂದಿದೆ. ಅದೇ ಥರ ನನಗೆ ಇಲ್ಲಿ ತುಂಬಾ ಒಂದು 10 years ಸೀನ್ ಬರೋದು, ಬೆಳಗ್ಗೆ ಎದ್ದಿದ ತಕ್ಷಣನೇ ಸೀನ್ ಬರ್ತಾ ಇತ್ತು. 12 o'clock ವರ್ಗುನು ಅದು ನಿಲ್ತಾನೆ ಇರ್ಲಿಲ್ಲ. ತುಂಬಾ ಸೀನ್ ಅದು ತುಂಬಾನೇ ತಲೆಭಾರ ಅದೆಲ್ಲ ಆಗ್ತಿತ್ತು. ಆಮೇಲೆ ಆಯುರ್ವೇದಿಕ್ ಆಗಿರ್ಬೋದು ಅದೆಲ್ಲ ನಾನು ಮೊದಲೆಲ್ಲ ತೋರಿಸಿದ್ದೆ ಮದಿಕೇರಿಗೆ ಬರಕ್ ಮೊದಲು. ಎಲ್ಲಿ ಏನ್ ತೋರಿಸಿದ್ರು ಇನ್ನೇನಾದ್ರೂ ದೊಡ್ಡದಾಗೆ ಹೋಗುತ್ತೆ ಅನ್ನೋ ತರ ಹೇಳ್ತಾ ಇದ್ರು. ಅದ್ ಬೇರೆ ತರ ವೀಸಿಂಗ್ ಆಗ್ಬೋದು, ಏನೋ ಆಗುತ್ತೆ ಅನ್ನೋ ತರ ಭಯ ಹುಟ್ಟಿಸ್ತಾ ಇದ್ರು. ಯಾವ್ದು ಟ್ರೀಟ್ಮೆಂಟ್ ತಗೊಂಡಿದ್ರು ಕಮ್ಮಿ ಆಗಿರ್ಲಿಲ್ಲ. 12 o'clock ವರ್ಗೂ ಎಲ್ಲಾ ಸೀಸನ್ ಅಲ್ಲೂ ಹಂಗೆ ಆಗ್ತಿತ್ತು ನನ್ಗೆ. ಆದ್ಮೇಲೆ ಇದು ಇಲ್ಲಿ ಮೋದಿಕೇರ್ ಜಾಯಿನ್ ಆದ್ಮೇಲೆ ಏನು ಅಂತ ಗೊತ್ತಿಲ್ಲ, ಇದು ಒಳ್ಳೇದು ಯೂಸ್ ಮಾಡ್ಬೇಕು ಅಂತ ಹೇಳಿದಾಗ ಸರಿ ಯೂಸ್ ಮಾಡ್ತಾ ಇದ್ದಿದ್ದು ಅದೆಲ್ಲಿ ಮಾಯ ಆಯ್ತು ಅಂತಾನೆ ಗೊತ್ತಿಲ್ಲ. 10 years ನಾನು ತುಂಬಾ ಅವಸ್ಥೆ ಪಟ್ಟಿದ್ದೆ ಸರ್, ಅದು ಇವಾಗ ಇಲ್ವೇ ಇಲ್ಲ. ಅದನ್ನ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಸರ್. ಅದೇ ತರ ಟೀಮಲ್ಲಿ ತುಂಬಾ ಜನಕ್ಕೆ ಡಿಫ್ರೆಂಟ್ ಯೂಸಸ್ ಆಗ್ತಾ ಇದೆ. ಯಾಕೆಂದ್ರೆ ಎನರ್ಜಿ ಲೆವೆಲ್ ಆಗ್ಲಿ, ಎಲ್ಲಾದ್ರೂ ಹೋಗ್ಬೇಕು ಅಂದ್ರೆ ಇದನ್ನ ತಗೊಂಡು ಆಚೆ ಹೋಗಿದ್ರೆ ಗ್ಯಾಸ್ಟ್ರಿಕ್ ಆಗ್ಲಿ ಟಯರ್ಡ್ನೆಸ್ ಆಗ್ಲಿ ಏನೂ ಇರಲ್ಲ, ಅಷ್ಟು ರಿಸಲ್ಟ್ಸ್ ಇರುತ್ತೆ ಸರ್. ಥ್ಯಾಂಕ್ ಯು ಸರ್. Thank you, ma'am. Thanks for your sharing. Next, Manjuraj. Good morning, sir. Good morning. ಆಲ್ ಪ್ಲಾಂಟ್ ಫುಡ್ ನನಗೆ ಸ್ಟಮಕ್ ಪೋರ್ಷನ್ ಅಲ್ಲಿ ತುಂಬಾ ಪ್ರಾಬ್ಲಮ್ಸ್ ಇತ್ತು ಸರ್. ಬೆಳಗ್ಗೆ ಆದ್ರೆ ನೀರ್ ಕುಡ್ಲಿಕ್ಕೆ ಆಗ್ತಿರ್ಲಿಲ್ಲ, ಗ್ಯಾಸ್ಟ್ರೈಟಿಸ್ ಪ್ರಾಬ್ಲಮ್ಸ್, ಸ್ಟಮಕ್ ಕೇಕ್ಗಳು, ಒಂಥರ ಈ ಪೋರ್ಷನ್ ಅಲ್ಲಿ ಕಂಫರ್ಟೇ ಅನ್ನಿಸ್ತಾ ಇರಲಿಲ್ಲ ಸರ್ ನನಗೆ. ನಿಜವಾಗ್ಲೂ ಕೂಡ ಈ ಪ್ರಾಡಕ್ಟ್ ನಾನು ಥ್ಯಾಂಕ್ಸ್ ಹೇಳಲೇಬೇಕು ಸರ್. ಆ ಪೋರ್ಷನ್ ಅಲ್ಲಿ ತಲೆನೇ ಕೆಡ್ಸ್ಕೊಂಡಂಗಿಲ್ಲ, ಅಂದ್ರೆ ಸಮಥಿಂಗ್ ಲೈಕ್ ಒಂಥರ ನಾರ್ಮಲ್, ಆ ಒಂದು ಯಾವುದೇ ಒಂದು ಪ್ರಾಬ್ಲಮ್ಸ್ಗಳಿಲ್ಲ ಆ ಪೋರ್ಷನ್ ಅಲ್ಲಿ. ಕಂಫರ್ಟ್ ಆಗಿ ಆರಾಮಾಗಿದ್ದೀನಿ. ಒಂಥರ ಆರೋಗ್ಯ ಅನ್ನೋದು ನನಗೆ ಇದರಿಂದ ಇದೇನೆ ಮೈನ್ ಆರೋಗ್ಯ ಅಂತ ಅನಿಸ್ಬಿಟ್ಟಿದೆ ಸರ್. ಆ ಮಟ್ಟಿಗೆ ನನಗೆ ಇದೆ. ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ ನಮ್ಮ ಫ್ಯಾಮಿಲಿ ಎಲ್ಲರೂ ಕೂಡ ಇದರದ ಒಂದು ಫ್ಯಾನ್ ಆಗಿದ್ದೀವಿ. ಸ್ಟಾಕ್ ಇಟ್ಕೊಂಡಿರ್ತೀವಿ, ಆಲ್ಮೋಸ್ಟ್ ಯಾವತ್ತೂ ಖಾಲಿ ಆಗಲಿಕ್ಕೆ ಬಿಡೋದೇ ಇಲ್ಲ. ಅಂತ ಒಂದು ಅದ್ಭುತವಾದ ಪ್ರಾಡಕ್ಟ್ ಮೋದಿಕೇರಲ್ಲಿ ಏನ್ ಸಿಗುತ್ತೆ ಏನ್ ಬಿಡುತ್ತೆ ಅನ್ನೋದಕ್ಕಿಂತ ಮೋರೋವರ್ ನಮಗೆ ಒಳ್ಳೆ ಆರೋಗ್ಯ ಸಿಕ್ಕಿದೆ ಸರ್ ನಮ್ಮ ಫ್ಯಾಮಿಲಿನಲ್ಲಿ. ಇನ್ಕ್ಲೂಡಿಂಗ್ ನಮ್ಮ ಮದರ್, ಶಿ ಈಸ್ ಆಲ್ಸೋ 80+. ಅವರು ಕೂಡ ದಿನಕ್ಕೆ ತಗೊಳೋದಲ್ಲ ಇಲ್ದಲೇ ಇರೋ ದಿನನೇ ಇಲ್ಲ ಸರ್ ಈ ಒಂದು ಪ್ರಾಡಕ್ಟ್ ನ. ಅಷ್ಟು ಒಂದು ಅದ್ಭುತವಾದ ಪ್ರಾಡಕ್ಟ್ ನಮ್ಮ ಸಮೀರ್ ಮೋದಿ ಸರ್ ಕೊಟ್ಟಿದ್ದಾರೆ. ಸೊ ಅದರಿಂದ ಇತ್ತೀಚಿನ ನಿಮ್ಮ ಹೆಲ್ತ್ ವರ್ಕ್ಶಾಪ್ ಗಳಲ್ಲಿ ಇದರಲ್ಲಿ ಇನ್ನೂ ನಮ್ಗೆ ಆಡ್ ಆಗ್ತಾ ಹೋಗ್ತಾ ಇದೆ. ಈ ತರ ಎಲ್ಲ ಇರುತ್ತೆ ಅಂತ. ಸೊ ಅದೆಲ್ಲ ನಮ್ಗೆ ಬರ್ತಿರ್ತಕ್ಕಂಥ ರಿಸಲ್ಟ್ ಗೆ ಒಂದು ಲಿಂಕ್ ಆದಾಗ ಕರೆಕ್ಟ್ ಆಗಿ ನಮ್ಗೆ ಅವಾಗ ಅರ್ಥ ಆಗುತ್ತೆ. ಇದಿದೆ ಅನ್ನೋದಕ್ಕೆ ನನಗೆ ಈ ತರ ಆಗಿದೆ ಅನ್ನೋದನ್ನ ನನಗೆ ಒಂದು ಕ್ಲಾರಿಟಿ ಸಿಗ್ತಾ ಹೋಗ್ತಾ ಇದೆ ಸರ್. ಇದು ತುಂಬಾ ಹೆಲ್ಪ್ ಆಗ್ತಾ ಇದೆ ಸರ್ ಇದರಿಂದ ನಮ್ಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹರಿಕಾಂತ್ ಸರ್. ಗುಡ್ ಮಾರ್ನಿಂಗ್ ಸರ್. ಕೇಳಿಸ್ತಾ ಇದೆ ಅಲ್ಲ ಸರ್? ಗುಡ್ ಮಾರ್ನಿಂಗ್ ಮೇಡಮ್, ಕೇಳ್ತೇವೆ. ನನಗೆ ಸಮರ್ ಸೀಸನ್ ಬಂತಂತ ಅಂದ್ಕೊಳ್ಳೆ ತುಂಬಾ ಸುಸ್ತಾಗೋದು. ಕೈಕಾಲ ಸಂಜೆ ಆದ ಕೂಡ ನಾನು ಎಲ್ಲೇ ಹೋಗಿ ಮಲ್ಕೊಂಡ್ ಬಿಡ್ಬೇಕು ಅನ್ನೋಗ್ತಿದ್ದೆ. ತುಂಬಾ ಜನಕ್ಕೆ ಶೇರ್ ಮಾಡ್ತಿದ್ದೆ ಈ ಟೈಮ್ದಲ್ಲೇ ನನಗೆ ಹಿಂಗಾಗುತ್ತೆ ಅಂತೆ. ಅವಾಗ ಎಲ್ಲರೂ ನಿಂಗೆ ಸೋಡಿಯಂ ಪೊಟ್ಯಾಷಿಯಂ ಕಮ್ಮಿ ಆಗಿರ್ಬೇಕು, ಶರ್ಬತ್ ತಗೋ, ಲಿಂಬು ಶರ್ಬತ್ ತಗೋ ಅಂತ ಹೇಳ್ತಾ ಇದ್ರು. ಅದು ಯಾವುದೇ ಕಾರಣಕ್ಕೆ ನನಗೆ ಕಡಿಮೆ ಆಗ್ತಾ ಇರಲಿಲ್ಲ. ತುಂಬಾ ಒಂಥರ ಟೈರ್ಡ್ನೆಸ್ ಆಗ್ತಿತ್ತು. ಆದರೆ ಯಾವಾಗ ನಾನು ಫಿಸಿಕಲ್ ಕ್ಲಾಸ್ ಅಟೆಂಡ್ ಆದಾಗಿಂದ, ನೀವು ಪ್ರೋಟೀನ್ ಬಗ್ಗೆ ಹೇಳಿದಾಗಿಂದ ಅವಾಗಿಂದ ಕಂಟಿನ್ಯೂ ತಗೋತ ಬಂದಾಗ ಇವಾಗ ಆ ಥರ ಎಲ್ಲ ಪ್ರಾಬ್ಲಮ್ದಿಂದ ಹೊರಗಡೆ ಬಂದಿದ್ದೇನೆ ಸರ್. ಯಾಕಂದರೆ ನನಗೆ ಪ್ರೋಟೀನ್ ತಗೋಬೇಕು ಅನ್ನೋದನ್ನೇ ಅರಿವಿಲ್ಲಾಗಿತ್ತು. ಈ ಕ್ಲಾಸಿಗೆ ಬಂದಾಗ ಪ್ರೋಟೀನ್ ಎಷ್ಟು ಮಹತ್ವ ಅಂತ ತಿಳ್ಕೊಂಡು ನಾನು ಡೈಲಿ ಕನ್ಸ್ಯೂಮ್ ಮಾಡೋದ್ರಿಂದ ಆ ಒಂದು ಇದರಿಂದ ನಾನು ಹೊರಗೆ ಬಂದೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮ್ಯಾಮ್. ಲಿಂಗರಾಜು. ಗುಡ್ ಮಾರ್ನಿಂಗ್ ಸರ್. ನನಗೆ ತುಂಬಾ ಕಡಿಮೆ ಅಂದ್ರೆ ಲೋ BP ಇತ್ತು. ಡಾಕ್ಟರ್ ಹತ್ರ ನನಗೆ ತುಂಬಾ ಸುಸ್ತು ಅನಿಸ್ತಾ ಇತ್ತು. ನನಗೆ ಕೆಲಸ ಮಾಡ್ತಾ ಇದ್ರೆ ಅಥವಾ ಮೆಟ್ಲತ್ತಕ್ಕೆ ಇದಕ್ಕೆಲ್ಲ ಆಗ್ತಾನೆ ಇರ್ಲಿಲ್ಲ. ನನಗೆ ಇಷ್ಟೊಂದು ಸುಸ್ತಾಗ್ತಾ ಇದೆಯಲ್ಲ ಯಾಕೆ ಅಂತ ನನಗೆ ಗೊತ್ತಾಗ್ತಾನೆ ಇರ್ಲಿಲ್ಲ. ಡಾಕ್ಟರ್ ಹತ್ರ ತೋರಿಸಿದಾಗ ಲೋ BP ಇದೆ ಅಂತ ಹೇಳಿದ್ರು.
ಅದಕ್ಕೋಸ್ಕರ ನಾನು ಅಲ್ಲಿ ಯಾವುದೇ ಡಾಕ್ಟರ್ ಹತ್ರ ಹೋದ್ರು ಕೂಡ ಪ್ರೋಟೀನ್ ಪೌಡರ್ಗಳನ್ನೇ ಬರ್ಕೊಡ್ತಾ ಇದ್ರು. ನನಗೆ ನಮ್ಮ ಪ್ರೋಟೀನ್ ಒಂದು ಮಹತ್ವನ ತಿಳ್ಕೊಂಡಿದ್ದಾದ್ಮೇಲೆ ನಾನು ಪ್ರೋಟೀನ್ ಪೌಡರ್ನ ರೆಗ್ಯುಲರ್ ಆಗಿ ಬಳಸೋದಕ್ಕೆ ಶುರು ಮಾಡಿದೆ. ನನಗೆ ಇವಾಗ ಲೋ ಬಿ ಪಿ ಹೋಗಿ ನಾರ್ಮಲ್ ಸ್ಟೇಜಿಗೆ ಬಂದಿದೆ ಸರ್. ಇದರಿಂದ ಸುಸ್ತು ಇದೆಲ್ಲ ನನಗೆ ಕಡಿಮೆ ಆಗಿದೆ. ಇದೇ ರೀತಿ ತುಂಬಾ ಜನಕ್ಕೆ ಈ ತರ ಎಲ್ಲ ಹೇಳ್ತಾ ಇದ್ದಾಗ ಅವ್ರು ಭಯ ಬೀಳ್ತಾ ಇದ್ರು. ನಾನು ಅವರಿಗೆ ಈ ಒಂದು ಪ್ರೋಟೀನ್ ನ ಸಜೆಸ್ಟ್ ಮಾಡ್ತಾ ಬಂದೆ. ತುಂಬಾ ಜನಕ್ಕೆ ಲೋ ಬಿ ಪಿ ಕಡಿಮೆ ಆಗಿದೆ ಸರ್. ಮತ್ತೆ ನನ್ನ ಮಗನಿಗೂ ಕೂಡ ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ ಈ ಪ್ರೋಟೀನ್ ಪೌಡರು. ಮತ್ತೆ ಹೆಣ್ಮಕ್ಳಿಗೆ ವೈಟ್ ಡಿಸ್ಚಾರ್ಜ್ ಆಗ್ತಾ ಇತ್ತು, ಆ ಒಂದು ಪ್ರಾಬ್ಲಮ್ಗೆ ನಾನು ಇದನ್ನ ಸಜೆಸ್ಟ್ ಮಾಡಿದ್ದೀನಿ. ವಿತ್ ನನಗೂ ಕೂಡ ಈ ಪ್ರೋಟೀನ್ ತುಂಬಾ ನನಗೆ ಒಂದು ಒಳ್ಳೆ ರಿಸಲ್ಟ್ ನ ಕೊಟ್ಟಿದೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮ್ಯಾಮ್. ನೆಕ್ಸ್ಟ್ ಗಜೇಂದ್ರ ಸರ್. ಗುಡ್ ಮಾರ್ನಿಂಗ್. ಫಸ್ಟ್ ರಿಸಲ್ಟ್ ಕೊಟ್ಟಿರ್ತಕ್ಕಂಥದ್ದು ನನ್ನ ಫ್ಯಾಮಿಲಿಗೆ. ನನ್ನ ತಾಯಿಯವರಿಗೆ ಬ್ಲಡ್ ಇಲ್ಲ ಅಂತ ಹೇಳಿದಾಗ ಡಾಕ್ಟರ್ ಬ್ಲಡ್ ಹಾಕ್ಲೇಬೇಕು ಅಂತ ಹೇಳಿದ್ರು. ನಮ್ಮ ತಾಯಿಯರು ಅದಕ್ಕೆ ಒಪ್ಲಿಲ್ಲ. ಬ್ಲಡ್ ಹಾಕ್ಸ್ಕೊಂಡ್ರೆ ಅದೇನೇನೋ ಆಗುತ್ತೆ, ಯಾಕೆ ಬೇಕು, ನಾನು ಹಾಕ್ಸ್ಕೊಳಕ್ಕೆ ರೆಡಿ ಇಲ್ಲ, ಹಿಂಗೆ ಇರ್ತೀನಿ ಅಂತೇಳಿ ಆಟ ಮಾಡ್ತಾ ಇದ್ರು. ಬಟ್ ಆ ಟೈಮಲ್ಲಿ ನನ್ನ ಕೈಲಿ ಏನು ಮಾಡಕ್ ಆಗ್ತಿರ್ಲಿಲ್ಲ ಅವ್ರಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದು. ಅದು ಯಾಕಂದ್ರೆ ಅವ್ರು ಒಲ್ಲೆ ಅಂತ ಅವರು, ನಾನು ಕರ್ಕೊಂಡು ಹೋಗ್ತೀನಿ ಅಂತ ನಾನು. ಬಟ್ ಅವಾಗ ಈ ಒಂದು ಪ್ರಾಡಕ್ಟ್ಸ್ ಬಗ್ಗೆ ನಾನೊಂದು ಟ್ರೈನಿಂಗ್ ಅಲ್ಲಿ ಹೆಲ್ತ್ ವರ್ಕ್ಶಾಪ್ ಅಲ್ಲಿ ತಿಳ್ಕೊಂಡೆ. ಇದನ್ನ ತಿಳ್ಕೊಂಡ್ಮೇಲೆ ಈ ಪ್ರಾಡಕ್ಟ್ ನ ಯಾಕೆ ನನ್ನ ಮೊಮ್ಮನ್ಗೆ ಸಜೆಸ್ಟ್ ಮಾಡ್ಬಾರ್ದು ಅಂತಂದೇಳಿ ತಂದ್ಕೊಟ್ಟಾಗ ಒಂದಿನ ತಗೊಳ್ಳಿಲ್ಲ. ಜಸ್ಟ್ ಅದನ್ನ ಊಟದಲ್ಲಿ ಬೆರೆಸ್ತಾ ಕೊಡ್ತಾ ಹೋದೆ. ಅನ್ನದಲ್ಲಿ ಬೆರೆಸ್ತಾ, ಸಾಂಬಾರಲ್ಲಿ ಬೆರೆಸ್ತಾ ಕೊಡ್ತಾ ಹೋದೆ. ಕೊಡೋದಕ್ಕಿಂತ ಅವ್ರಿಗೆ ತುಂಬಾ ಸಲ ಹಸಿವಾಗ್ತಾ ಇರ್ಲಿಲ್ಲ, ಹಸಿವು ಚೆನ್ನಾಗತ್ತು. ಆಮೇಲೆ ಊಟ ಚೆನ್ನಾಗಿ ಡೈಜೆಷನ್ ಆಗತ್ತು, ಸ್ಟ್ರೆಂತ್ ಬಂತು. ಅವ್ರು ಕಂಟಿನ್ಯೂ ಏನೋ ಆಗ್ತದೆಯಾ ಅಂತ ಕೇಳಿದ್ರೆ ಏನಿಲ್ಲಮ್ಮ ಈ ಪೌಡರ್ ಹಾಕ್ತದೀನಿ ಅಂತ ತೋರಿಸಾಗ ಅದನ್ನ ಹಾಲಲ್ಲಿ ತಗೊಳಕ್ ಸ್ಟಾರ್ಟ್ ಮಾಡಿದ್ರು. ಇವತ್ತು ಡಾಕ್ಟರ್ ಹತ್ರ ಮತ್ತೆ ಕರ್ಕೊಂಡೋಗಿ ಅವಾಗ ಚೆಕ್ ಮಾಡಿಸಿದ್ವಿ. ಬ್ಲಡ್ ತುಂಬಾನೇ ರೈಸ್ ಆಗಿತ್ತು. ಅವಾಗ ರೆಡ್ ಬ್ಲಡ್ ಸೆಲ್ಸ್, ವೈಟ್ ಬ್ಲಡ್ ಸೆಲ್ಸ್ ಎರಡು ಕೂಡ ಮ್ಯಾನೇಜ್ ಆಗಿತ್ತು. ಅದು ನನಗೆ ಖುಷಿ ಕೊಡ್ತು ಸರ್. ಥ್ಯಾಂಕ್ ಯು. ಓವರ್ ಸರ್. ಥ್ಯಾಂಕ್ ಯು ವಿಜೇಂದ್ರ. ಲಾಸ್ಟ್ ಶೇರಿಂಗ್. ಗುಡ್ ಮಾರ್ನಿಂಗ್ ಸರ್. ಪ್ಲಾಂಟ್ ಪ್ರೋಟೀನ್ ಪೌಡರ್ ತುಂಬಾ ಯೂಸ್ಫುಲ್ ಆಗಿದೆ ನನ್ನ ಟೀಮಲ್ಲಿ. ಎಸ್ಪೆಷಲಿ ನಮ್ಮ ಮನೆಯವ್ರ ಪ್ರೆಗ್ನೆನ್ಸಿ ಇದ್ದಾಗ 5 years ಬ್ಯಾಕ್ ತುಂಬಾ ವೆಯ್ಟ್ ಕಮ್ಮಿ ಇದೆ ಹೊರಗಡೆ ಅಂತ ಹೇಳಿದ್ರೆ ಇಟ್ಸ್ ಇಂಪಾಸಿಬಲ್ ಅಂತ. ಬಟ್ ನನಗೆ ಈ ಒಂದು ನಂಬಿಕೆ ಅದರಿಂದ ಪ್ರಾಡಕ್ಟ್ ನ ಕೊಡ್ತಾ ಒಂದು ಒಳ್ಳೆ ವೆಯ್ಟ್ ಕೂಡ ಮಗು ಗ್ರೋತ್ ಆಯ್ತು. 3.8 kg ವರೆಗೆ ಗ್ರೋತ್ ಆಗಿತ್ತು. ಅಲ್ಟಿಮೇಟ್ ಆಗಿತ್ತು ಈ ಪ್ರಾಡಕ್ಟ್ ಯೂಸ್ ಆಯ್ತು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ಅಣ್ಣ. ಇದೊಂದು ಫೇವ್ರೇಟ್ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು ನನ್ನ ಫ್ಯಾಮಿಲಿಯಲ್ಲಿ. ನನ್ನ ತಂದೆಗೆ ತುಂಬಾ ಶುಗರ್ ವೇರಿಯೇಷನ್ ಆಗ್ತಿತ್ತು, 400-450 ತನಕನೇ ಇತ್ತು. ಇದನ್ನ ಗ್ರಾಜುಯಲಿ ನಾವು ಕೊಡ್ತಾ ಬಂದ್ವಿ. ಡಾಕ್ಟರ್ ಒಂದು ಹೃದಯದ ಒಂದು ಪ್ರೋಟೀನ್ ಪೌಡರ್ನ ಸಜೆಸ್ಟ್ ಮಾಡಿದ್ರು. ಸೊ ಬೇಡ, ನಮ್ಮ ಮೋದಿಕೇರಲ್ಲಿ ಇಂಥ ಉತ್ಕೃಷ್ಟ ಗುಣಮಟ್ಟದಿದೆ, ಈಗ ಶುಗರ್ಗೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಹೇಳಿ ನಾನು ಗ್ರಾಜುಯಲಿ ಈಗ 2 years ಇಂದ ಕೊಡ್ತಾ ಬಂದಿದ್ದೀವಿ ಅಣ್ಣ. ಶುಗರ್ 150ಕ್ಕೆ ಬಂದಿದೆ. ನನ್ನ ತಂದೆ ವಯಸ್ಸು 80+ ಆದ್ರೂ ಕೂಡ ಎಷ್ಟು ಹೆಲ್ದಿ ಆಗಿದ್ದಾರೆ. ಯೂಶಲಿ ಪೇರೆಂಟ್ಸ್ ನ ಒಪ್ಸೋದು ಕಷ್ಟ. ಇವತ್ತು ನಮ್ಮ ಮನೆಗೆ ಬಂದವ್ರಿಗೆಲ್ಲಾನು ಅದನ್ನೇ ಸಜೆಸ್ಟ್ ಮಾಡ್ತಿದ್ದಾರೆ. ಒಂದು ದಿನ ಮಿಸ್ ಆಗ್ದಂಗೆ ಅಪ್ಪ ಅಮ್ಮ ಇಬ್ರು ಕೂಡ ಇದನ್ನ ತಗೊಂತಾ ಇದಾರೆ, ಹೆಲ್ದಿ ಆಗಿದ್ದಾರೆ. ಡಾಕ್ಟರ್ ಕೊಡ್ತಕ್ಕಂಥ ಮೆಡಿಸಿನ್ ಅಲ್ಲಿ ಎಷ್ಟೋ mg ಕಡಿಮೆ ಮಾಡ್ಬಿಟ್ಟು ಅವ್ರು ದಿನಕ್ಕೆ 7-8 ಮಾತ್ರೆ ನುಂಗ್ತಾ ಇದ್ರು, ಇವಾಗ 2 ಮಾತ್ರೆಗೆ ಬಂದಿದ್ದಾರೆ. ಶುಗರ್ ಲೆವೆಲ್ ಕಂಪ್ಲೀಟ್ಲಿ ನಾರ್ಮಲ್ ಇದೆ, ತುಂಬಾ ಹೆಲ್ದಿ ಆಗಿದ್ದಾರೆ. ಖುಷಿ ಆಗ್ತದೆ ಅಣ್ಣ. ಇದೊಂದು ಫೇವ್ರೇಟ್ ಪ್ರಾಡಕ್ಟ್, ಅಮ್ಮ ಅಪ್ಪ ಇಬ್ರಿಗೂ ಕೂಡ ಫೇವ್ರೇಟ್ ಪ್ರಾಡಕ್ಟ್. ಎದ್ದ ತಕ್ಷಣ ಅವ್ರು ಪ್ರೋಟೀನ್ ಪೌಡರ್ ಕುಡಿತಾರೆ ಬಿಸಿ ನೀರಲ್ಲಿ ಹಾಕೊಂಡು. ಗ್ಯಾಸ್ಟ್ರಿಕ್ ಆಗೋದೆಲ್ಲ, ಹೊಟ್ಟೆ ಚೆನ್ನಾಗಿ ಹಸಿಯುತ್ತೆ. ತುಂಬಾ ಎಲ್ಲ ಸರ್ವತೋಮುಖ ಒಂದು ಆರೋಗ್ಯಕ್ಕೆ ಅಭಿವೃದ್ಧಿ ಕೊಡ್ತಕ್ಕಂತ ದಿ ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಥ್ಯಾಂಕ್ ಯು. ಥ್ಯಾಂಕ್ ಯು ಮಮತಾ. ಎಸ್, ಈ ಪ್ರೋಟೀನ್ ಏನಿದೆ, ದ ಬೇಸಿಕ್ ಸೆಲ್ಸ್ ನೀವು ನೋಡಿದೀರಾ. ಇದು ಇಟ್ಕೆ ಇದ್ದಂಗೆ. ಮನೆಗೆ ಇಟ್ಕೆ ಎಷ್ಟು ಮುಖ್ಯನೋ ಅಷ್ಟು ವೆರಿ ವೆರಿ ಇಂಪಾರ್ಟೆಂಟ್ ಪ್ರೋಟೀನ್ ಸಪ್ಲಿಮೆಂಟ್ಸ್. ನಮ್ಮ ಬಾಡಿಗೆ ಬೇಕೇ ಬೇಕಾಗಿರ್ತಕ್ಕಂಥದ್ದು ಎಲ್ಲರಿಗೂ ತುಂಬಾ ಕಡಿಮೆ ಸಿಗ್ತಾ ಇರುತ್ತೆ. ಇದು ಆಡ್ ಆದ್ರೆ ನಮ್ಮ ಫುಡ್ ಅಲ್ಲಿ ಅಲ್ಟಿಮೇಟ್ ರಿಸಲ್ಟ್ ಸಿಗುತ್ತೆ. ಎಸ್, ಈಗ ನೋಡೋಣ ನಮ್ಮ ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ವೆಲ್ಸ್ ಹೆಲ್ತ್ ಸಪ್ಲಿಮೆಂಟ್, ಮಲ್ಟಿವಿಟಮಿನ್ ಅಂಡ್ ಮಲ್ಟಿಮಿನರಲ್. ಈಗ ಈ ಮಲ್ಟಿವಿಟಮಿನ್ ಅಂಡ್ ಮಲ್ಟಿಮಿನರಲ್ ಬಳಸಿ ಯಾರಿಗೆ ವಿಶೇಷವಾಗಿ ರಿಸಲ್ಟ್ಸ್ ಬಂದಿದೆ ಅದನ್ನ ನೋಡ್ತಾ ಹೋಗೋಣ. ಬಿಕಾಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂಡ್ ಮೋಸ್ಟ್ ಲಾಸ್ಟ್. ಎಲ್ಲಾ ಫುಡ್ ಅಲ್ಲೂ ತಗೋಬೇಕು. ನೀವು ನೋಡಿದೀರಾ, ಬುಟ್ಟಿಗಟ್ಲೆಕ್ ತರಕಾರಿ ಹಣ್ಣು ತಗೊಳ್ಳೋ ಬದಲು ನಮ್ಗೊಂದೇ ಒಂದು ಸಪ್ಲಿಮೆಂಟ್ಸ್ ಟ್ಯಾಬ್ಲೆಟ್ ಅಲ್ಲಿ ಕಂಪ್ಲೀಟ್ ಅದು ಸಿಗುತ್ತೆ ಅಂತ. ಆದ್ರಿಂದ ಏನೆಲ್ಲ ಮಿರಾಕಲ್ ರಿಸಲ್ಟ್ಸ್ ಬಂದಿದೆ ನೋಡ್ತಾ ಹೋಗೋಣ. ಶಾರ್ಟ್ ಆಗಿ ಹೇಳ್ತಾ ಬನ್ನಿ. ನಾನು ಇದ್ರದ್ದು ಹೇಳ್ಬೇಕು ಅನ್ಕೊಂಡಿದ್ದೆ, ಅವಾಗ ಆಗ್ಲಿಲ್ಲ. ಇವಾಗ ಸಂಜೆನು ನಮ್ಮ ಡೌನ್ಲೈನ್ಸ್ ಇದಾಗ್ತಾರೆ, ಅವ್ರದ್ದು
ಏನಾದ್ರು ಕ್ವಶನ್ ಆನ್ಸರ್ಸ್ ಅವಕಾಶ ಇದೆಯಾ? ಸಾರಿ, ಇದ್ರ ಬಗ್ಗೆ ಬಿಟ್ಟು ಬೇರೆ ಕೇಳಿದ್ದಕ್ಕೆ. ಇಲ್ಲ ಮೇಡಮ್, ಸಂಜೆ ಇದು ರೀಟೆಲಿಕಾಸ್ಟ್ ಆಗುತ್ತೆ ಅಷ್ಟೇನೆ, ಇಲ್ಲಿ ಮಾತ್ರ ನೀವು ಶೇರ್. ಓ ಸರಿ ಸರಿ. ಯಾಕಂದ್ರೆ ನಾನು ಡೌನ್ ಲೈನು ಫಸ್ಟ್ ಡೇನ ಅಟೆಂಡ್ ಆದಾಗ್ಲೇನೆ ಅವರು ಪುನಃ ನಾಳೆಗೆ ಅಂತ ಫೋನ್ ಮಾಡಿದ ತಕ್ಷಣ ರೀಕ್ರಿಯೇಷನ್ ಫಸ್ಟ್ ಹೇಳಿದೆ ಮೇಡಮ್, ನಾಳೆಯಿಂದ ನಾನು ಎಕ್ಸರ್ಸೈಸ್ ಮಾಡ್ತೀನಿ ಅಂತ ಹೇಳಿದ್ರು. ಅದೊಂದು ಖುಷಿ ಆಯ್ತು. ಮತ್ತೆ ನಾನು ಈ ಮಲ್ಟಿವಿಟಮಿನಲ್ಲಿ ಏನ್ ಚೇಂಜಸ್ ಕಂಡಿದ್ದಂದ್ರೆ, ನಮ್ಮ ತಾಯಿಗೆ ಒಂದ್ಸರಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿದ್ದಾಗ ಅವರು ಅಲ್ಲಿ ಪ್ರಿಸ್ಕ್ರಿಪ್ಷನ್ ಬರೆದ್ರು. ಆವಾಗ ಫಸ್ಟ್ ನನ್ನ ತಮ್ಮ ಯಾವಾಗಲೂ ನಮ್ಮ ತಾಯಿನ ಕರ್ಕೊಂಡು ನನ್ನ ಜೊತೆ ಕರ್ಕೊಂಡು ಹೋಗ್ತಾ ಇದ್ದ. ಅಲ್ಲಿ ನಾನು, ಯಾಕಂದ್ರೆ ನಮಗೆ ನಾಲೆಡ್ಜ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಇಲ್ಲಿ ಕೌಂಟ್ ಆಗುತ್ತೆ. ಅಲ್ಲಿ ಡಾಕ್ಟರ್ ಬರ್ಕೊಟ್ಟಿದ ತಕ್ಷಣ ಅವ್ನು ತಗೊಂಡ ಟ್ಯಾಬ್ಲೆಟ್ ತಗೊಳ್ಳಿಕ್ಕೆ ನಾನು ಫಸ್ಟ್ ಆ ಪ್ರಿಸ್ಕ್ರಿಪ್ಷನ್ ಕೈಲಿ ಇಸ್ಕೊಂಡು ನಾನು ಕೇಳಿದೆ, ಏನು ಬರ್ದಿದ್ದೀರಾ ಡಾಕ್ಟರ್ ಅಂತ. ಅದು ವಿಟಮಿನ್ಸು ಮತ್ತು ಕ್ಯಾಲ್ಸಿಯಂ ಬರೆದಿದ್ರು. ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡಿದೆ, ನಾನು ಈ ಥರ ಎಲ್ಲ ಕೊಡ್ತಾ ಇದ್ದೀನಿ, ನಮ್ಮದು ಈ ಥರದೆಲ್ಲ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ಎಕ್ಸ್ಪ್ಲೈನ್ ಮಾಡಿದಾಗ ಅವರು ಎಷ್ಟು ಬೇಗ ಎಕ್ಸೆಪ್ಟ್ ಮಾಡಿಕೊಂಡು ಬರ್ದಿರೋ ಎಲ್ಲ ಟ್ಯಾಬ್ಲೆಟ್ನ ಹೊಡೆದಾಕ್ಬಿಟ್ಟು ನಿಮ್ಮದೇ ಕಂಟಿನ್ಯೂ ಮಾಡಿ ಒಂದು ಎಕ್ಸ್ರೇ ಮಾತ್ರ ತಗೊಂಡು ನನಗೆ ಸ್ಕ್ಯಾನ್ ಮಾಡಿಸಿ ತಂದು ತೋರಿಸಿ ಅಂತ ಹೇಳಿದ್ರು. ಗುಡ್ ರಿಸಲ್ಟ್ ಕೊಟ್ಟಿದೆ ಸರ್. ಅಂದರೆ ನಮ್ಮ ತಾಯಿಗೆ ತುಂಬ ಸುಸ್ತಾಗ್ತಿದೆ, ಅವರು ಸ್ವಲ್ಪ ವೀಕು ಇದ್ದಾರೆ. ಜೊತೆಗೆ ಇದು ನನ್ನ ಜೀವನದಲ್ಲಿ ಏನು ಪರಿವರ್ತನೆ ಮಾಡಿದೆ ಅಂದರೆ ಮಿರಾಕಲ್ ಆಗಿ ಸರ್. ನನಗೆ ಬಾಡಿನಲ್ಲಿ ತುಂಬ ಸುಸ್ತು ಮತ್ತು ಇರ್ರೆಗ್ಯುಲರ್ ಆಗಿ ಫುಡ್ ವೇರಿ ಆಗ್ತಾ ಇದ್ರಿಂದ ಇದು ನನಗೆ ಒಂದು ಸಂಜೀವಿನಿಯಾಗಿ ಕೆಲಸ ಮಾಡಿದೆ. ಎಷ್ಟು ಸ್ಟ್ರೆಂತ್ ಅಂಡ್ ಸ್ಟಾಮಿನಾ ಕೊಡುತ್ತೆ ಅಂತಂದರೆ, ಅದೇ ನಾವು ಪ್ರತಿದಿನದಲ್ಲೂ ಉಪಯೋಗಿಸುವಂಥ ಯಾವುದೇ ಒಂದು ಆಹಾರದಲ್ಲಿ ತಿಂದ್ರೂ ಅದು ಸಿಗುತ್ತೋ ಇಲ್ವೋ, ಅಷ್ಟು ಶಕ್ತಿ ಸಿಗುತ್ತೋ ಇಲ್ವೋ ಗೊತ್ತಾ, ಇದನ್ನ ನಾವು ಚೆನ್ನಾಗಿ ಅಬ್ಸರ್ವ್ ಮಾಡಬೇಕು ಪ್ರತಿಯೊಂದು. ನಾನು ಇವತ್ತು ತಗೊಂಡೆ, ಇದರಲ್ಲಿ ನನ್ನಲ್ಲಿ ಏನು ಬದಲಾವಣೆ ಕಾಣ್ತಾ ಇದೆ ಅಂತೆ ಪ್ರತಿಯೊಂದು ಕ್ಷಣದಲ್ಲೂ ನಾನು ಅಬ್ಸರ್ವ್ ಮಾಡ್ತೀನಿ ನಮ್ಮ ಒಂದು ಪ್ರಾಡಕ್ಟ್ಗಳಿಗೆ. ಅವಾಗ ಅನ್ಕೋತೀನಿ, ಮೋದಿ ಕೇರಳಿ ಟೆಸ್ಟಿಮೋನಿಗೆ ನಾನೇ ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಆಗ್ಬಿಡ್ಬೋದೇನೋ ಅನ್ನಷ್ಟು ಮಟ್ಟಿಗೆ ನಾನು ಗಮನ ಇಟ್ಟು ಅದನ್ನ ಪರಿಶೀಲನೆ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ನನಗೆ ಬಾಡಿ ತುಂಬ ಸುಸ್ತಿಂದ ಕಡಿಮೆ ಆಗಿದೆ, ಮತ್ತು ಇದು ಬಾಡಿ ಸೆಲ್ಗಳನ್ನ ತುಂಬ ಹೆಲ್ದಿಯಾಗಿ ನಮ್ಮ ರಿಪೇರಿ ಮಾಡುವಂಥ ಕೆಲಸವನ್ನು ಚೆನ್ನಾಗಿ ಮಾಡಿದೆ. ಯಾಕಂದ್ರೆ ನನಗೆ ತುಂಬ ಸ್ವೆಟ್ ಆಗ್ತಾ ಇರಲಿಲ್ಲ. ಅದರಿಂದ ಸ್ವೆಟ್ ಆಗದೆ ಇದ್ರೆ ನಾನು ಹೆಲ್ದಿಯಾಗಿದ್ದೀನಿ, ದೇವ್ರ ವಾಸನೆ ಬರಲ್ವಲ್ಲ ಅನ್ನೋದು ನನ್ನ ತಲೆಯಲ್ಲಿತ್ತು ಮೊದಲು. ಇದು ನನಗೆ ತುಂಬ ಒಳಗಡೆ ರಿಪೇರಿ ಮಾಡಿ ನನ್ನ ಬಾಡಿ ಚೆನ್ನಾಗಿ ಸ್ವೆಟ್ ಆಗೋ ಥರದಲ್ಲೂ ಸಹಿತ ಸೆಲ್ಗಳನ್ನ ರೆಡಿ ಮಾಡಿದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮ್ಯಾಮ್. ನೆಕ್ಸ್ಟ್ ಶ್ರೀಲಕ್ಷ್ಮಿ. ಗುಡ್ ಮಾರ್ನಿಂಗ್ ಆಲ್. ಸರ್, ಇದು ಮೋದಿ ಕೇರ್ಗೆ ಕನೆಕ್ಟ್ ಮಾಡಿಕೊಟ್ಟಿದ್ದಂತ ಒಂದು ಫಸ್ಟ್ ಪ್ರಾಡಕ್ಟ್ ಅಂತ ಹೇಳ್ಬೋದು, ಮಲ್ಟಿವಿಟಮಿನ್ ಅಂಡ್ ಮಲ್ಟಿ ಮಿನರಲ್. ಸೊ 5 years ಬ್ಯಾಕ್, 6 years ಬ್ಯಾಕ್ ಅಂತಾನೆ ಹೇಳ್ಬೋದು. ಸಣ್ಣ ಸಣ್ಣ ಕೆಲಸ ಮಾಡಿದ್ರು ತುಂಬಾ ಬಾಡಿ ಬರ್ತಾ ಇತ್ತು. ಏನಕ್ಕೆ ಅಂತ ಏನಂತಾರೆ ಪರಿಶೀಲನೆ ಕೂಡ ಮಾಡಿರ್ಲಿಲ್ಲ ನಾನು. ಬಟ್ ದೆನ್ ಹೆಲ್ತ್ ವರ್ಕ್ಶಾಪ್ ಮೂಲಕ ಈ ಪ್ರಾಡಕ್ಟ್ ತಗೊಂಡಾಗ ನನಗೆ ಬಂದಿದ್ದ ರಿಸಲ್ಟ್ 18 days ಅಲ್ಲಿ ಕಂಪ್ಲೀಟ್ ವ್ಯಾನಿಶ್ ಅಂತ ಹೇಳ್ಬೋದು. ಒಂದು ಚೂರು ಬಾಡಿ ಏಕ್ ಇಲ್ಲ. ಅದ್ರ ಜೊತೆಗೆ ಇನ್ನ ಒಂದ್ 2-3 ಸಪ್ಲಿಮೆಂಟ್ ಆಡ್ ಮಾಡ್ಕೊಂಡಿದ್ದಾಗ ಪೀರಿಯಡ್ಸ್ ಇರ್ರೆಗ್ಯುಲರ್ ಇತ್ತು, ಅದು ಕೂಡ ನನಗೆ ರೆಗ್ಯುಲರ್ ಆಗ್ತಾ ಹೋಯ್ತು. ಅಂಡ್ 2 C-section ಆಗಿದೆ. ಇವತ್ವರೆಗೂ 5 ವರ್ಷಕ್ಕಿಂತ ಈಗಿನ್ನ ಏಜ್ ಜಾಸ್ತಿ ಆಗಿದೆ. ಬಟ್ ದೆನ್ ಯಾವುದೇ ರೀತಿ ಬಾಡಿ ಏಕ್ ಇರ್ಬೋದು, ಬ್ಯಾಕ್ ಪೇನ್ ಇರ್ಬೋದು, ತುಂಬಾ ಹೇಳ್ಬಿಡ್ತಾರೆ ಸಿಸೇರಿಯನ್ ಆಗಿದೆ, ಬ್ಯಾಕ್ ಪೇನ್ ಲೈಫ್ ಲಾಂಗ್ ಇರುತ್ತೆ ಅಂತೆಲ್ಲ ಹೆದರಿಸ್ಬಿಟ್ಟಿದ್ರು. ಬಟ್ ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗ್ತೀನಿ ಪ್ರತಿಯೊಂದು. ಯಾವುದೇ ರೀತಿ ಬಾಡಿ ಏಕ್ ಇರ್ಬೋದು, ಬ್ಯಾಕ್ ಪೇನ್ ಏನೂ ಇಲ್ಲ. ಅದ್ರ ಜೊತೆಗೆ ನನ್ನ ಟೀಮ್ ನಲ್ಲಿ ಕೂಡ ಆರ್ಥೋವೈರಲ್ ಫೀವರ್ ಅಂತ ಏನಾಗುತ್ತೆ, ಅದಾದಾಗ ತುಂಬಾ ವೀಕ್ ಆಗ್ಬಿಡ್ತಾರೆ. ಅದು ಎಚ್ಚೆತ್ಕೊಳ್ಳೋದಕ್ಕೇನೆ ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್. ಕಾಲಲ್ಲಿ ಶಕ್ತಿ ಹೋಗ್ಬಿಡುತ್ತೆ ಅದೆಲ್ಲ. ಆ ಟೈಮ್ನಲ್ಲಿ ಮಲ್ಟಿವಿಟಮಿನ್ ನಾನು ರಾತ್ರಿ ಮಲ್ಕೊಳ್ಳುವಾಗ ತಗೊಂಡ್ಬಿಟ್ಟು ಮಲ್ಕೊಳ್ಳಿ ಅಂತ ಹೇಳಿದೆ. ಇಬ್ಬರಿಗೆ ಎಕ್ಸ್ಟ್ರಾರ್ಡಿನರಿ ರಿಸಲ್ಟ್. ಅವರು ಕೂಡ ಹೇಳ್ತಾರೆ ನಂಗೆ 10 ದಿನಕ್ಕೇನೆ ಒಂಥರ ಎನರ್ಜೆಟಿಕ್ ಫೀಲ್ ಆಗೋಂಗಾಯ್ತು ಅಂತ ಹೇಳ್ಬಿಟ್ಟು. ಇದಲ್ಲದೆ ಕೊರೋನಾ ಟೈಮ್ನಲ್ಲಿ ಇವಾಗ ಎಲ್ಲರಿಗೂ ಎಷ್ಟೊಂದು ಜನಕ್ಕೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ಒಂಚೂರು ಜ್ವರ ಅಂತ ಹೋದ್ರು ಕೂಡ ಡಾಕ್ಟರು ನಮ್ಮ ಮನೆಯಲ್ಲೇನೆ ಹೇಳ್ತಾ ಇರೋದು ಕೊಟ್ಟಿದ್ದು ಮಲ್ಟಿವಿಟಮಿನ್. ಸೊ ಮಲ್ಟಿವಿಟಮಿನ್ ಡೈಲಿ ಒಂದು ತಗೊಳ್ಳೋದ್ರಿಂದ ಒಳಗಡೆ ಇರ್ತಕ್ಕಂಥ ಡಿಫಿಷಿಯನ್ಸಿನ ಗ್ಯಾಪ್ನ ಫಿಲ್ ಮಾಡುತ್ತೆ ಅನ್ನೋದು ನನ್ಗೆ ಅರ್ಥ ಆಗಿದೆ ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಮ್ಯಾಮ್. ಮುರುಗೇಶ್. ಗುಡ್ ಮಾರ್ನಿಂಗ್. ಮುರುಗೇಶ್ ರಾಣೆಬೆನ್ನೂರಿಂದ. ಸರ್, 2 ರಿಸಲ್ಟ್ ಅದ್ಭುತವಾಗಿ ಬಂದಿರತಕ್ಕಂಥದ್ದು ಮಲ್ಟಿವಿಟಮಿನ್. ನಮ್ಮ ಮಿಸಸ್ಸು ನನ್ನ ಮಗನ ಪ್ರೆಗ್ನೆನ್ಸಿ ಇದ್ದಾಗ ಬ್ಯಾಂಗ್ಳೂರ್ ವಿಜಯನಗರ ಹಾಸ್ಪಿಟಲ್ ಅಲ್ಲಿ ತೋರಿಸ್ತಾ ಇದ್ವಿ.
ಮೇಡಮ್ ಅಲ್ಲಿ ಮಲ್ಟಿವಿಟಮಿನ್ ಮಿನರಲ್ ಟ್ಯಾಬ್ಲೆಟ್ ಬರ್ತಿದ್ರು. ನಾನು ಅವ್ರಿಗೆ ನಮ್ಮ ಒಂದು ಡಬ್ಬ ಕೊಟ್ಟು ಮೇಡಮ್ ಇದನ್ನ ಕೊಡ್ಬೋದಾ ನೋಡಿ ಅಂತ ತೋರಿಸಿದಾಗ ಇಮ್ಮಿಡಿಯೇಟ್ ಅವ್ರು ಅದನ್ನ ಕಂಟೆಂಟ್ ಎಲ್ಲ ನೋಡ್ಬಿಟ್ಟು ಅವರು ಇದನ್ನ ಬರ್ದಿದ್ದನ್ನ ಸ್ಕ್ರಾಚ್ ಮಾಡಿ ಇದನ್ನೇ ಕೊಡಿ, ಅದ್ಭುತ ಗೋಲ್ಡ್ ಇಟ್ಕೊಂಡಿದ್ದಾರೆ ನಿಮ್ ಕಡೆ ಅಂತ ಒಂದು ಪ್ರಾಡಕ್ಟ್ ಎಲ್ಲಿ ಸಿಕ್ತಿದ್ದು ಅಂದ್ರೆ ಹೀಗೆ ಅಂತಂದಾಗ ಅವರು ಅದನ್ನ ಕಂಟಿನ್ಯೂ ಮಾಡಕ್ ಹೇಳಿದ್ರು. ಅವ್ರು ಬರ್ಕೊಟ್ಟಿರೋ ಟ್ಯಾಬ್ಲೆಟ್ 10 ಟ್ಯಾಬ್ಲೆಟ್ಗೆ 200 ರೂಪಾಯಿ ಇತ್ತು. ನಮ್ದು ಅವಾಗ ಇನ್ನೂ ಕಡಿಮೆ ಇತ್ತು. ಅಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ಒಂದು ರಿಸಲ್ಟ್ ಡೇ 1 ಇಂದ ಅವಾಗಿಂದನೂ ಸ್ಟಾರ್ಟ್ ಇದೆ. ಇವಾಗ್ಲೂ ಸಹ ನಮ್ಮ ಮಿಸಸ್ ಅದನ್ನ ಮಿಸ್ ಮಾಡದೇನೆ ತಗೋತಾ ಇದ್ದಾರೆ. ಎರಡನೇದು, ನಾನು ಒಂದು ಕಣ್ಣಿನ ಸಮಸ್ಯೆಗೆ ಹುಬ್ಳಿಯಲ್ಲಿ ಡಾಕ್ಟರ್ಗೆ ತೋರಿಸಿದಾಗ ಅವರು ಒಂದು ಐ ಗ್ಲೋ ಅಂತ ಟ್ಯಾಬ್ಲೆಟ್ ಬರ್ಕೊಟ್ರು. ಅದು ಮಲ್ಟಿವಿಟಮಿನ್ ಮಲ್ಟಿಮಿನರಲ್ಲೇ, ಅದು ಫುಡ್ ಸಪ್ಲಿಮೆಂಟ್ರಿನೇ. ನಾನು ಹೋಗಿ ಅವರ ಒಂದು ಶಾಪ್ ಅಲ್ಲಿ ಅದನ್ನ ನೋಡಿದಾಗ ಅದು ಫುಡ್ ಸಪ್ಲಿಮೆಂಟ್ರಿ ಆಗಿತ್ತು. ಅದು 175 ರೂಪಾಯಿಗೆ 10 ಟ್ಯಾಬ್ಲೆಟ್ ಇತ್ತು. ಅಲ್ಲಿಗೆ 525 ರೂಪಾಯಿ ಆಗ್ತಿತ್ತು 30 ಟ್ಯಾಬ್ಲೆಟ್ಗೆ. ನಾನು ಇಮಿಡಿಯೇಟ್ ಆಗಿ ಅದನ್ನ ತಗೊಳ್ಳಿಲ್ಲ, ಬಿಟ್ಟು ಬಂದು ನಮ್ದನ್ನೇ ಕಂಟಿನ್ಯೂ ಮಾಡಿದೆ. ಅಂತ ಒಂದು ವಂಡರ್ಫುಲ್ ರಿಸಲ್ಟ್ ಸಿಕ್ಕಿರ್ತಕ್ಕಂಥದ್ದು. ಇದು ನಾನು ಕೇಳಿದೆ ಡಾಕ್ಟರ್ಗೆ ಏನು ಇದ್ರ ಸ್ಪೆಷಾಲಿಟಿ ಅಂತ ಹೇಳಿ. ಮಾರ್ಕೆಟ್ ಅಲ್ಲಿ ವಿಟಮಿನ್ಸ್ ಮಿನರಲ್ಸ್ ಇರುತ್ತೆ, ಅಮೈನೋ ಆಸಿಡ್ ಅಂಡ್ ಇದು ಇರೋದಿಲ್ಲ, ಫೈಟೋನ್ಯೂಟ್ರಿಯೆಂಟ್ಸ್ ಇರೋಲ್ಲ. ಅದಕ್ಕೆ ಇದು ತುಂಬಾ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಅಂತ ಹೇಳಿದ್ರು. ಇಂಥ ಒಂದು ಪ್ರಾಡಕ್ಟ್ ಇರ್ತಕ್ಕಂಥ ಸಮೀರ್ ಮೋದಿಜಿಗೆ ಥ್ಯಾಂಕ್ ಯು ಸೋ ಮಚ್. ಸರ್ ಗುಡ್ ಮಾರ್ನಿಂಗ್. ಸರ್ ನಿಜವಾಗ್ಲೂ ವೆಲ್ ಮಲ್ಟಿವಿಟಮಿನ್ ನಾವು ಒಂದು ಸಂಜೀವಿನಿ ಅಂತ ಹೇಳ್ಬೋದು. ಖಂಡಿತ ನನಗೊಂದು ಹೆಲ್ತ್ ಅಪ್ಸೆಟ್ ಆದಾಗೆ ನನ್ನ ಹಿಮೋಗ್ಲೋಬಿನ್ 7.5 ಇತ್ತು. ತುಂಬಾ ಜನ ಡಾಕ್ಟರ್ ಇಲ್ಲ ನಿನಗೆ ಬ್ಲಡ್ ಕೊಡಬೇಕು ಔಟ್ಸೈಡ್ ಇಂದ ಅಂತ ಹೇಳಿದ್ರು. ಖಂಡಿತ ಸರ್ ನಿಜವಾಗ್ಲೂ ನಾನು ಬ್ಲಡ್ ಯಾವ ಕಾರಣಕ್ಕೂ ಸರ್ ಬೇಡ ಅಂತ ಹೇಳಿದೆ. ಬೇಡ ಅಂತ ಹೇಳ್ಬಿಟ್ಟು ಬಂದು ನಮ್ದು ಮಲ್ಟಿವಿಟಮಿನ್ ಮಿನರಲ್ ರೆಗ್ಯುಲರ್ ಆಗಿ ತಗೋತಾ ಹೋದೆ ಸರ್. ಸ್ಟಿಲ್ ಇಲ್ಲಿವರೆಗೂ ತಗೋತಾ ಇದ್ದೀನಿ. ಅವತ್ತು ಇಮಿಡಿಯೇಟ್ ಒಂದು 2-3 ಮಂತ್ಸ್ ಅಲ್ಲಿ ಹಿಮೋಗ್ಲೋಬಿನ್ 13.5 ಆಯ್ತು. ಅವತ್ತಿನಿಂದ ಇಲ್ಲಿವರೆಗೂ ಹೆಲ್ದಿ ಆಗಿದ್ದೀನಿ. ತುಂಬಾ ಜನ ಹೇಳ್ತಾ ಇದ್ರು ಎಷ್ಟು ನೀನು ಜಾಸ್ತಿ ದಿನ ಇರಲ್ಲ ಅಂತ ಹೇಳ್ತಾ ಇದ್ರು. ಇವತ್ತೆಲ್ಲರೂ ಸಹ ಶಾಕ್. ಥ್ಯಾಂಕ್ ಯು ಬಣ್ಣ. ನೆಕ್ಸ್ಟ್ ಕಿರಣ್. ಹಲೋ ಸರ್, ಗುಡ್ ಮಾರ್ನಿಂಗ್. ಕಿರಣ್ ಅಂತ ಮಾತಾಡೋದು ಸರ್. ಈ ಒಂದು ವೆಲ್ ಮಲ್ಟಿವಿಟಮಿನ್ ಮಲ್ಟಿಮಿನರಲ್ ಏನಿದೆ ನನ್ನ ವೈಫ್ಗೆ ತುಂಬಾ ರಿಸಲ್ಟ್ಸ್ ಕೊಟ್ಟಿದೆ. ಯಾಕೆಂತಂದ್ರೆ ಅವರು ತುಂಬಾ ದಪ್ಪ ಆಗಿದ್ರು ಮತ್ತೆ ವೆಯ್ಟ್ ಜಾಸ್ತಿ ಆಗಿದ್ರು. ಡಾಕ್ಟರ್ ಕಮ್ಮಿನೇ ಮಾಡಲೇಬೇಕು ಅಂತ ಹೇಳಿದ್ರು, ಒಂದು 20 kgs. ಅವಾಗ ನಾನು ನಟರಾಜ್ ಸರ್ ಹತ್ರ ಮಾತಾಡಿ ಅವ್ರಿಗೆ ಏನು ಕೊಡಬೇಕು ಮತ್ತೆ ರಕ್ತ ಎಲ್ಲ ಕಮ್ಮಿ ಇತ್ತು ಅವ್ರಿಗೆ, ಈ ತರ ತಿಳಿಸಿ ಅವರು ಈ ತರ ತಿಳ್ಕೊಂಡಾಗ ನನಗೆ ಹೇಳಿದ್ರು ಮಲ್ಟಿವಿಟಮಿನ್ ಮತ್ತೆ ಆಮೇಲೆ ಆಲ್ ಪ್ಲಾಂಟ್ ಪ್ರೋಟೀನ್ 2 ಕೊಡಿ ಅಂತಂದ್ರು. ಸೊ ಅವರು ಎಲ್ಲ ಕರೆಕ್ಟಾಗಿ ರೆಗ್ಯುಲರ್ ಆಗಿ ತಗೊಳಕ್ ಶುರು ಮಾಡಿದ್ರು. ಶುರು ಮಾಡಿದ್ಮೇಲೆ ಎಲ್ಲ ಆರೋಗ್ಯ ಚೆನ್ನಾಗಾಗ್ತಾ ಬಂತು. ಆರೋಗ್ಯ ಚೆನ್ನಾಗಾದ್ಮೇಲೆ ಇವಾಗ ಒಂದು 15 kgs ಕಮ್ಮಿ ಆಗಿದೆ ಒಂದು 3 months ಅಲ್ಲಿ. ಸೊ ಈ ಒಂದು ವೆಲ್ ಮಲ್ಟಿವಿಟಮಿನ್ ಮಲ್ಟಿಮಿನರಲ್ ತಗೊಳ್ಳೋದ್ರಿಂದ ನನಗೂ ತುಂಬಾ ಹೆಲ್ಪ್ ಆಗಿದೆ. ಯಾಕೆಂದ್ರೆ ನಾನು ಸ್ವಲ್ಪ ದಪ್ಪ ಇದ್ದೆ, ವೆಯ್ಟ್ ಜಾಸ್ತಿ ಆಗಿದ್ದೆ. ಸೊ ಇದನ್ನ ನನಗೆ ತಲೆನೋವು ಸಹ ಇತ್ತು. ಇವೆಲ್ಲ ನಾನು ತಗೊಳ್ತಾ ಬಂದಾಗ ನನಗೆ ಆರೋಗ್ಯ ಚೆನ್ನಾಗಾಯ್ತು. ಇದು ತುಂಬಾ ವಂಡರ್ಫುಲ್ ಪ್ರಾಡಕ್ಟ್. ನನ್ನ ಹೆಲ್ತ್ ಚೆನ್ನಾಗಿದೆ, ನಮ್ಮ ಫ್ಯಾಮಿಲಿಗೂ ಸಹ ತುಂಬಾ ಹೆಲ್ಪ್ ಆಗಿದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ಲೀಡರ್ಸ್ ಎಲ್ಲರೂ ಕೂಡ. ನಂದು ಏನಂತಂದ್ರೆ ನನ್ನ ಟೀಮಲ್ಲಿ ಒಬ್ಬರಿಗೆ ಇದು ಥೈರಾಯ್ಡ್ ಆಗಿತ್ತು. ಅವ್ರು ತುಂಬಾ ಸಮಸ್ಯೆಗಳ ಫೇಸ್ ಮಾಡ್ತಿದ್ರು. ಅಂತ ಒಂದು ಟೈಮಲ್ಲಿ ಈ ಒಂದು ಪ್ರಾಡಕ್ಟ್ ನಾನು ಸಜೆಸ್ಟ್ ಮಾಡಿದೆ. ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಕಂಟಿನ್ಯೂಸ್ ಆಗಿ 6 months ಯೂಸ್ ಮಾಡಿದ ನಂತರ ಆ ಥೈರಾಯ್ಡ್ ಸಮಸ್ಯೆಗೆ ಇಂದ ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಆಯ್ತು. ಡಾಕ್ಟರ್ ಹೇಳಿದ್ರು ಫಸ್ಟ್ ಆಪರೇಷನ್ ಮಾಡಬೇಕು ಥ್ರೋಟು ಅಂತ ಹೇಳಿದ್ರು. ಅಂದ್ರೆ ಇದು ಕಂಟಿನ್ಯೂಸ್ ಆಗಿ ಬಳಸ್ತಾ ಆದ್ಮೇಲೆ ಆ ಗಡ್ಡೆ ಎಲ್ಲ ಇದ್ದು ಕರಗಿ ಆಟೋಮೆಟಿಕಲಿ ಸರೋಯ್ತು. ಆಮೇಲೆ 6 ತಿಂಗಳಾದ್ಮೇಲೆ ಡಾಕ್ಟರ್ ನೋಡ್ಬಿಟ್ಟು ಮತ್ತೊಂದ್ಸರಿ ಟೆಸ್ಟ್ ಮಾಡಿ ಇಲ್ವಲ್ಲ ಕಡಿಮೆ ಆಗಿದೆ, ಆಪರೇಷನ್ ಅವಶ್ಯಕತೆ ಏನಿಲ್ಲ, ಏನ್ ಬಳಸ್ತಾ ಇದೀರಿ ಅಂತ ಕೇಳಿದ್ರು. ಆಗ ಇದನ್ನ ತೋರಿಸಿದ್ವಿ. ಮುರುಗೇಶ್ ಸರ್ ಹೇಳ್ದಂಗೆ ಅಮಿನೋ ಆಸಿಡ್ಸ್, ಫೈಟೋನ್ಯೂಟ್ರಿಯೆಂಟ್ಸ್, ವಿಟಮಿನ್ಸ್, ಮಿನರಲ್ಸ್ ಇಷ್ಟೊಂದು ಚೆನ್ನಾಗಿರೋಂಥ ಬೆಸ್ಟ್ ಕ್ವಾಲಿಟಿ ಇರೋದ್ರಿಂದ ನಿಮಗೆ ಅಯೋಡಿನ್ ನಿಮ್ಗೆ ಅಬ್ಸರ್ವೇಷನ್ ಆಗಿ ನಿಮ್ಗೆ ಇದ್ ಬರ್ಲಿಕ್ಕೆ ಥೈರಾಯ್ಡ್ ಆಗ್ದಂಗೆ ಅವಾಯ್ಡ್ ಮಾಡ್ಲಿಕ್ಕೆ ಸಪೋರ್ಟ್ ಮಾಡುವಂತ ಒಳ್ಳೆ ಕಂಟೆಂಟ್ ನೀವು ಯೂಸ್ ಮಾಡಿದ್ರಿ. ಇದನ್ನೇ ಕಂಟಿನ್ಯೂ ಮಾಡಿ. ಮುಂದೆ ಬರೋ ಚಾನ್ಸಸ್ ಕೂಡ ಇರ್ತಾರೆ. ನಿಮ್ಗೆ ಯಾಕೆ ಡಿಫಿಷಿಯನ್ಸಿ ಇರ್ತಾರೆ ಅಂತ ರೆಕಮೆಂಡ್ ಮಾಡಿ ಸರ್. ಸಾಕಷ್ಟು ಜನರಿಗೆ ಈ ರೀತಿ ಹೆಲ್ಪ್ ಆಗಿದೆ. ಈವನ್ ನಮ್ಮನೇಲೂ ಕೂಡ ಯಾವತ್ತಾರ ಜ್ವರ, ನೆಗಡಿ, ಕೆಮ್ಮು ಏನಾರು ಬಂದ್ರೆ ಏನ್ ಮಾಡ್ತೀವಿ ಅಂದ್ರೆ ಗಾರ್ಲಿಕ್ ಪಲ್ಸ್ 2 ನುಂಗಿಸ್ಬಿಟ್ಟು ಊಟಕ್ಕೆ ಮುಂಚೆ, ಊಟ ಆದ್ಮೇಲೆ ಒಂದು ಮಲ್ಟಿವಿಟಮಿನ್ ತಿನ್ಬಿಟ್ಟು ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿಬಿಟ್ರೆ ಆಟೋಮೆಟಿಕಲಿ ಜ್ವರ, ನೆಗಡಿ, ಕೆಮ್ಮು ಎಲ್ಲ ಊಟ ಹೋಗ್ಬಿಡುತ್ತೆ. ಪ್ರತಿಯೊಬ್ರು ನಮ್ಮನೇಲಿ ನಮ್ಮನೇಲಿ ಒಂದು ಅಮೃತ ಸಂಜೀವನಿ ಇದ್ದಂಗೆ ಸರ್ ಈ ಒಂದು ಪ್ರಾಡಕ್ಟ್ಸ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಓ ಟು ವಿಜಯ್ ಸರ್. ಥ್ಯಾಂಕ್ ಯು ರಾಮೂರ್ತಿ. ಚಂದ್ರು. ಎಸ್, ಗುಡ್ ಮಾರ್ನಿಂಗ್. ಚಂದ್ರು ಮಾತಾಡೋದು. ಇವತ್ತು ಆಕ್ಚುಲಿ ನಾನು ನನ್ನ ಆಕ್ಚುಲಿ ನಮ್ಮ ಮೆಡಿಕಲ್ ಸ್ಟೋರ್ ಅಲ್ಲಿ ಒಬ್ಬರು ಆಕ್ಚುಲಿ ಕಾಲ್ ತುಂಬಾ ಸ್ವೆಲ್ಲಿಂಗ್ ಇತ್ತು. ಅವರಿಗೆ ಡಾಕ್ಟರ್ ಲಾಸಿಕ್ಸ್ ಟ್ಯಾಬ್ಲೆಟ್ಸ್ ಅದೆಲ್ಲ ಬರೆದಿದ್ರು. ಬಟ್ ಆದ್ರೂ ಅವ್ರಿಗೆ
ಏನಂದ್ರೆ ಸ್ವೆಲ್ಲಿಂಗ್ ಕಮ್ಮಿ ಆಗ್ತಾ ಇತ್ತು. ನಾನೇನ್ ಮಾಡಿದೆ, ಅವರಿಗೆ ಒಂದು ಮಲ್ಟಿವಿಟಮಿನ್ ಟ್ಯಾಬ್ಲೆಟ್ ನ ರೆಕಮೆಂಡ್ ಮಾಡಿದೆ. ಸೊ ನಿಜ ಟ್ರೆಮೆಂಡಸ್ ರಿಸಲ್ಟ್ ಕೊಟ್ಟಿತ್ತು ಅವ್ರಿಗೆ. ಸ್ವೆಲ್ಲಿಂಗ್ ಎಲ್ಲ ತುಂಬಾನೇ ಕಮ್ಮಿ ಆಯ್ತು. ರೆಗ್ಯುಲರ್ ಆಕ್ಚುಲಿ ಇವತ್ತು ನನ್ನ ಹತ್ರ ಟ್ರೈ ಮಾಡ್ತಾ ಇದ್ದಾರೆ. ಅದೇ ರೀತಿ ನಾನು ತುಂಬಾ ಜನ ಇವತ್ತು ಡಯಾಬಿಟಿಕ್ ಪೇಷಂಟ್ಗೆಲ್ಲ ಇವತ್ತು ಬಿಕಾಡ್ ಎಕ್ಸಾಮ್ ಇನ್ನು ಅದೆಲ್ಲ ಬರೀತಾರೆ. ಸೊ ನನ್ನ ಪರೀಕ್ಷೆದವರಿಗೆಲ್ಲ ನಾನು ಆಲ್ಮೋಸ್ಟ್ ಅದನ್ನೇ ಅದು ತಗೊಳ್ಬೇಡ, ಅದರಲ್ಲಿರೋ ಆಕ್ಚುಲಿ ಅದು ಗ್ಲಾಕ್ಸೋ ಕಂಪ್ನಿದು. ಸೊ ಅಷ್ಟೊಂದು ಇಂಗ್ರೀಡಿಯೆಂಟ್ ಅಷ್ಟೊಂದು ಇದಿರಲ್ಲ. ಒಂದು 30 ರೂಪಾಯಿಗೆಲ್ಲ ಒಂದು ಮಲ್ಟಿವಿಟಮಿನ್ ಮಿನರಲ್ಸ್ ಬರುತ್ತೆ ಅಂತ ಹೇಳಿದ್ರೆ ಅದ್ರಲ್ಲಿ ಏನ್ ಇಂಗ್ರೀಡಿಯೆಂಟ್ ಹಾಕಿದ್ರೆ ನಾನು ಚೆಕ್ ಮಾಡಿ ನೋಡಿದಾಗ ನಮ್ಗೂ ಅದಕ್ಕೂ ಕಂಪೇರ್ ಮಾಡಿ ನೋಡಿದೆ. ಸೊ ಸುಮಾರು ಜನ ನಾನು ರೆಕಮೆಂಡ್ ಮಾಡಿದೆ, ನೋಡಿ ಈ ತರ ಇರುತ್ತೆ, ಸೊ ಅದಕ್ಕೂ ಮತ್ತೆ ಇದಕ್ಕೂ ಕಂಪೇರ್ ಮಾಡಿ ನೋಡಿ ಸೊ ಅಂತ ಹೇಳ್ಬಿಟ್ಟು ತುಂಬಾ ಜನಕ್ಕೆ ಇದನ್ನ ರೆಕಮೆಂಡ್ ಮಾಡಿದ್ದೀನಿ. ಯಾಕಂದ್ರೆ ಇವತ್ತು ಪ್ರೋಟೀನ್ ಸಹ ಜೊತೆ ತಗೊಂತಾರೆ. ಪ್ರೋಟೀನ್ ತಗೊಂಡಾಗ ಖಾಲಿ ಪ್ರೋಟೀನ್ ಒಂದೇ ತಗೊಂಡ್ರೆ ಅದು ಪ್ರಯೋಜನ ಬರಲ್ಲ. ಅದ್ರ ಜೊತೆಗೆ ಮಲ್ಟಿವಿಟಮಿನ್ ತಗೊಂಡ್ರೆ ಮಾತ್ರ ಅದು ಶಕ್ತಿಯಾಗಿ ಕನ್ವರ್ಟ್ ಆಗ್ಬೇಕಂತ ಹೇಳಿದ್ರೆ ನಮ್ಮ ಪ್ರೋಟೀನ್ ಜೊತೆಗೆ ನಮ್ಮ ಮಲ್ಟಿವಿಟಮಿನ್ ಕೊಡ್ಲೇಬೇಕಂತ ಬಿಟ್ಟು ನಾನು ಕೆಲವು ಕಡೆ ಓದ್ತಾ ಇತ್ತು. ಸೊ ಅದನ್ನ ಆದಷ್ಟು ಮ್ಯಾಕ್ಸಿಮಮ್ ಪರ್ಸನ್ಗೆ ನಾನು ಇವತ್ತು ರೆಕಮೆಂಡ್ ಮಾಡ್ತಾ ಇದ್ದೀನಿ ಸರ್. ಓವರ್ ಟು ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ, ಮುಂದಿನ ಒಂದು ಪ್ರಾಡಕ್ಟ್ ನೋಡೋಣ. ವೆರಿ ವೆರಿ ಇಂಪಾರ್ಟೆಂಟ್ ಅಂಡ್ ಬೇಸಿಕ್ ಅಲ್ಟಿಮೇಟ್ ಮಿರಾಕಲ್ ರಿಸಲ್ಟ್, ದಟ್ ಇಸ್ ಗ್ರೀನ್ ಟೀ. ಗ್ರೀನ್ ಟೀ ಯಾರೆಲ್ಲ ಬಳಸಿದ್ದಾರೆ ಅವ್ರ ಅನುಭವನ ನೋಡೋಣ. ನಾರ್ಮಲ್ ಟೀಗೂ ನಮ್ ಗ್ರೀನ್ ಟೀಗೂ ಎಷ್ಟು ಒಂದು ಹೆಲ್ತಿ ಟೀ, ಇದನ್ನ ನಾವು ನೋಡ್ತಾ ಹೋಗೋಣ ಇವಾಗ. ಎಸ್ ಮಲ್ಲಿಕಾರ್ಜುನ್ ಕೂಡ. ಗುಡ್ ಮಾರ್ನಿಂಗ್ ಸರ್. ನಾನು ಮೊದಲು ನಾರ್ಮಲ್ ಟೀ ಕುಡಿಬೇಕಾದ್ರೆ ತುಂಬಾ ತಲೆನೋವು ಬರ್ತಾ ಇತ್ತು, ಆಮೇಲೆ ಗ್ಯಾಸ್ಟ್ರಿಕ್ ಆಗೋದು ಆ ತರ ಎಲ್ಲ, ಆಮೇಲೆ ವೆಯ್ಟ್ ತುಂಬಾ ಜಾಸ್ತಿ ಆಗಿತ್ತು ಸ್ವಲ್ಪ. ಈ ಗ್ರೀನ್ ಟೀ ಕುಡಿತಾ ಬಂದ್ಮೇಲೆ ನನ್ನ ತಲೆನೋವಿಲ್ಲ, ಡೈಜೆಷನ್ ಚೆನ್ನಾಗಾಗುತ್ತೆ, ಆಮೇಲೆ ವೆಯ್ಟ್ ಕೂಡ ಲಾಸ್ ಆಗ್ತಾ ಇದೆ. ಒಂದು ಒಳ್ಳೆ ಗುಡ್ ಎಕ್ಸ್ಪೀರಿಯನ್ಸ್ ಇದರಿಂದ ಗೊತ್ತಾಗಿದೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮ್ಯಾಮ್. ರಮೇಶ್ ಸರ್, ಗುಡ್ ಮಾರ್ನಿಂಗ್ ಸರ್. ಕೇಳ್ತಾ ಇದೆಯಲ್ಲ ಸರ್? ಕೇಳ್ತಾ ಇದೆ ಸರ್. ಈ ಒಂದು ಗ್ರೀನ್ ಟೀ ನನ್ ತುಂಬಾ ಖುಷಿ ಆಗ್ತದೆ ಶೇರ್ ಮಾಡೋದಕ್ಕೆ. ಅಮೃತ ಸಂಜೀವಿನಿ ಅಂತ ಹೇಳಿ ಹೇಳ್ಬೋದು. ಈ ಒಂದು ಗ್ರೀನ್ ಟೀನ ರೆಗ್ಯುಲರ್ ಆಗಿ ಯೂಸ್ ಮಾಡೋದ್ರಿಂದ ನನಗೆ ನಮ್ಮ ವೈಫ್ ಆವಾಗ ಹೇಳ್ತಾ ಇರ್ತಾರೆ, ಚಳಿ ಆದ್ರೆ ಚಳಿ ಆಗೋದಿಲ್ಲ, ಬಿಸಿ ಆದ್ರೆ ಬಿಸಿ ಆಗೋದಿಲ್ಲ ಸರ್. ಆ ತರ ಒಂದು ಲೆವೆಲ್ ಆಗಿ ಇಟ್ಕೊಳ್ಳೋದಕ್ಕೆ ಸಪೋರ್ಟ್ ಮಾಡ್ತದೆ. ಮತ್ತೆ ಇದರಲ್ಲಿ ರಿಚ್ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಇರೋದ್ರಿಂದ ನಮ್ಮ ಇಮ್ಯುನಿಟಿನ ಜಾಸ್ತಿ ಬೂಸ್ಟ್ ಮಾಡುತ್ತೆ ಅಂತ ಹೇಳಿ ಹೇಳ್ಬೋದು. ಅಷ್ಟೊಂದು ಒಳ್ಳೆ ಚೆನ್ನಾಗಿ ಕೆಲಸ ಮಾಡ್ತದೆ. ಮತ್ತೆ ಎವ್ರಿ ಡೇ ನಾವು ಇದನ್ನ ತಗೊಳ್ಳೋದ್ರಿಂದ ನಾವು ತುಂಬಾ ಆಕ್ಟಿವ್ ಆಗಿರ್ತೀವಿ, ಯಂಗ್ ಅಂಡ್ ಎನರ್ಜೆಟಿಕ್ ಆಗಿರೋದಕ್ಕೆ ಸಪೋರ್ಟ್ ಮಾಡುತ್ತೆ ಸರ್ ಈ ಒಂದು ಗ್ರೀನ್ ಟೀ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ರಮೇಶ್. ಭಾಸ್ಕರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಓಕೆ ಸರ್. ಸರ್, ಇದು ಇವಾಗ ಆಲ್ ಪ್ಲಾಂಟ್ ಪ್ರೋಟೀನ್ ಮಲ್ಟಿವಿಟಮಿನ್ ಹೇಳಿದ್ರಲ್ಲ, ಅದು ಕೂಡ ನಾನು ದಿನನಿತ್ಯ ಬಳಸ್ತಾ ಇದ್ದೀನಿ. ನಾನು ನನ್ನ ಫ್ಯಾಮಿಲಿ ವಂಡರ್ಫುಲ್ ರಿಸಲ್ಟ್ ಕೊಟ್ಟಿದೆ. ಗ್ರೀನ್ ಟೀ ಮಾತ್ರ ಇನ್ನ ಎಕ್ಸಲೆಂಟ್ ಸರ್. ಹೇಳ್ಬೇಕಂದ್ರೆ ನನಗೆ ಪರ್ಸನಲಿ, ಯಾಕಂದ್ರೆ ನಾನು ಆಕ್ಚುಲಿ ಇರೋದೇ ಸಣ್ಣ, ಬಟ್ ಏನಂದ್ರೆ ಬೇಡದೇ ಇರೋ ಕೊಲೆಸ್ಟ್ರಾಲ್ ನ, ಯಾಕಂದ್ರೆ ನನ್ನ ಒಂದು ಕ್ಲಾತ್ಗಳು ನನಗೆ ಫಿಟ್ ಆಗ್ತಿರ್ಲಿಲ್ಲ. ನನ್ನ ಒಂದು ಇದಕ್ಕೆ ತಗೊಂಡಿದ್ದು, ಬಟ್ ಯಾವುದೇ ರೀತಿ ನನ್ನ ಸೈಜ್ಗೆ ಅದು ಫಿಟ್ ಆಗ್ತಿರ್ಲಿಲ್ಲ. ಯಾಕಂದ್ರೆ ಕೊಲೆಸ್ಟ್ರಾಲ್, ಯಾಕಂದ್ರೆ ಜಂಕ್ ಫುಡ್ಗಳು ಅದು ಇದು ತಗೊಂಡು ನನಗೆ ಕೊಲೆಸ್ಟ್ರಾಲ್ ಇದಾಗಿತ್ತು. ಜಸ್ಟ್ ಗ್ರೀನ್ ಟೀನ 2 months ನಾನು ಹೆಲ್ತ್ ವರ್ಕ್ಶಾಪ್ ಅಟೆಂಡ್ ಮಾಡಿದ್ಮೇಲೆ ನಾನು ಕಂಪ್ಲೀಟ್ ಬಳಸಿದ್ಮೇಲೆ ಕಂಪ್ಲೀಟ್ ಫ್ಯಾಟ್ ಕಂಟೆಂಟ್ ಎಲ್ಲ ಇದಾಯ್ತು. ಫ್ಯಾಟ್ ಕಂಟೆಂಟ್ ಕರಗ್ತು. ನನ್ನ ಆ ಬಟ್ಟೆಗಳು ಕೂಡ ನನಗೆ ಫಿಟ್ ಆಯ್ತು. ಇನ್ನೊಂದು ಮೇಜರ್ ಆಗಿ ನನ್ನ ವೈಫ್ಗೆ ಸರ್ ಹಾರ್ಟ್ ಡಿಸೀಸ್ ಇದೆ. ಅವ್ರಿಗೆ ಚಿಕ್ಕದ್ರಲ್ಲೇ ಅವ್ರಿಗೆ ಹಾರ್ಟ್ ಆಪರೇಷನ್ ಆಗಿರೋದ್ರಿಂದ ಅವರು ಕೂಡ ಇವತ್ತು ಎಲ್ಲ ವೆಲ್ ಪ್ರಾಡಕ್ಟ್ ನ ಬಳಸ್ತಿದ್ದಾರೆ. ಫುಲ್ ರಿಸಲ್ಟ್ ಕೊಟ್ಟಿದೆ. ಒಂದು ಟೆಸ್ಟ್ಗೆ ಹೋದಾಗ್ಲ ಯಾವುದೇ ರೀತಿ ಸಮಸ್ಯೆ ಇಲ್ಲ ಅಂತ ಹೇಳಿದ್ರು ಹಾರ್ಟ್ದು. ಮತ್ತೆ ಇವಾಗ ಏನಾಗಿದೆ ಅಂದ್ರೆ ಗ್ರೀನ್ ಟೀ ರೆಗ್ಯುಲರ್ ಆಗಿ ಅವ್ರಿಗೆ ಇವತ್ತು, ಅವರು ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಟೀಗೆ ಅಡಿಕ್ಟ್ ಆಗಿದ್ರು, ಇವಾಗ ಕಂಪ್ಲೀಟ್ ಆಗಿ ಗ್ರೀನ್ ಟೀಗೆ ಅಡಿಕ್ಟ್ ಆಗಿದ್ದಾರೆ. ಅವ್ರು ಗ್ರೀನ್ ಟೀ ಇಲ್ಲ ಅಂದ್ರೆ ಏನೋ ಒಂಥರ ಕಳ್ಕೊಂಡಂಗೆ. ನಾನೇ ರೆಡಿ ಮಾಡಿ ಪ್ರಿಪೇರ್ ಮಾಡಿ ಕೊಡ್ತಿದ್ದೀನಿ. ಗ್ರೀನ್ ಟೀ ತುಂಬಾನೇ ಎಫೆಕ್ಟಿವ್ ವರ್ಕ್ ಆಗ್ತಿದೆ ಸರ್. ಮತ್ತೆ ಇನ್ನೊಂದು, ನನ್ನ ಒಂದು ಫ್ಯಾಮಿಲಿಗೆ, ನಮ್ಮ ಚಿಕ್ಕಪ್ಪ ನಮ್ಮ ಚಿಕ್ಕಮ್ಮನಿಗೆ, ಅವರು ತುಂಬಾ ದಪ್ಪ ಇದ್ರು ಸರ್. ಅವ್ರಿಗೆ ನಾನು ಸಜೆಸ್ಟ್ ಮಾಡ್ತಾ ಇದ್ದೆ, ಅವರು ಇದಾಗ್ತಾ ಇರಲಿಲ್ಲ, ತಗೊಳಕ್ಕೆ ಮನ್ಸು ಮಾಡ್ತಿರ್ಲಿಲ್ಲ. ಯಾವಾಗ ಈ ಗ್ರೀನ್ ಟೀನ ನೋಡೋಣ ಅಂತೇಳಿ ಒಂದು ಸ್ಟಾರ್ಟ್ ಮಾಡಿದ್ರು, ಇವಾಗ ಅವ್ರು ಏನಾಗಿದ್ರೆ ಇಬ್ರು ಕೂಡ ಗಂಡ ಹೆಂಡತಿ ಇಬ್ರು ಕೂಡ ದಪ್ಪ ಇದ್ರು ಸರ್. ಆಟೋ ಡ್ರೈವರ್ ಕೂಡ ಅವರು ಇವಾಗ ಕಂಪ್ಲೀಟ್ ಆಗಿ ವೆಯ್ಟ್ ಕೂಡ ಕಮ್ಮಿ ಆಗಿದ್ದಾರೆ. ಮತ್ತೆ ಅವ್ರಿಗೆ ಇರ್ತಂತ ಸಮಸ್ಯೆ ಏನಂದ್ರೆ, ನಮ್ಮ ಆಂಟಿಗೆ ಅವ್ರಿಗೆ ಕೈ ಕಾಲೆಲ್ಲ ಜೋಗ್ ಹಿಡ್ಕೊಳ್ತಾ ಇತ್ತು ಸರ್. ಅದು ಜೋಗ್ ಅಂತ ಹಿಡ್ಕೊಳ್ತಾ ಇತ್ತು. ಅದು ಕೂಡ ಅವ್ರಿಗೆ ಫುಲ್ ಕಮ್ಮಿ ಆಗ್ಬಿಟ್ಟಿದೆ. ಇವಾಗ ಜೋಗ್ ಹಿಡ್ಕೊಳ್ಳೋದೆಲ್ಲ ಏನೂ ಆಗಲ್ಲ. ನಮ್ಮ ಚಿಕ್ಕಪ್ಪ ಅವ್ರಿಗೂ ಅಷ್ಟೇನೆ, ಅವ್ರಿಗೂ ಕೂಡ ಆಟೋ ಡ್ರೈವರ್ ಆಗಿರೋದ್ರಿಂದ ಅವ್ರಿಗೂ ಕೂಡ ತುಂಬಾನೇ ಮಂಡಿಗಳು, ಕಾಲು ನೋವುಗಳೆಲ್ಲ ಬರ್ತಾ ಇತ್ತು. ಈ ಗ್ರೀನ್ ಟೀ ತಗೊಳ್ಳೋದ್ರಿಂದ ಸಂಪೂರ್ಣವಾಗಿ ಅವ್ರಿಗೂ ಕೂಡ ಇವತ್ತು ಅವ್ರು ಇದ್ರದ್ದೇ ಒಂದು ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿ ಹೇಳ್ಕೊಂತಾರೆ ಸರ್. ಥ್ಯಾಂಕ್ ಯು ಸರ್ ಈ ಅವಕಾಶ. ಗುರು.
ಚಲೋ ಸರ್, ಇದು ಗ್ರೀನ್ ಟೀ ನಮಗೆ ಮಾನಸಿಕವಾಗಿ ಆತಂಕ, ಭಯ, ನಿಗೂಢ ತರ ಈ ತರ ದುಗುಡುಗಳನ್ನ ನಿವಾರಣೆ ಮಾಡ್ತಾ ಇದೆ. ಈ ಗ್ರೀನ್ ಟೀ ಕುಡಿದಾಗ ಮೆಂಟಲಿ ಕೂಲ್ ಆಗಿ ಕಾಮ್ ಆಗಿರ್ಲಿಕ್ಕೆ ತುಂಬಾ ಹೆಲ್ಪ್ ಆಗ್ತದೆ ಸರ್ ಇದು. ಈಗ ಇನ್ನೊಂದು ಏನಂದ್ರೆ ವೇಟ್ ಮ್ಯಾನೇಜ್ ಮಾಡ್ಲಿಕ್ಕೆ ತುಂಬಾನೇ ಹೆಲ್ಪ್ ಆಗಿದೆ ನನಗೆ. ಎಸ್ಪೆಷಲಿ ನಾನು ವೇಟ್ ನ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದೀನಿ ಗ್ರೀನ್ ಟೀನ ರೆಗ್ಯುಲರ್ ಕುಡಿಯೋದ್ರಿಂದ. ಥ್ಯಾಂಕ್ ಯು ಸರ್. ಓವರ್ ಟು ಯು. ಥ್ಯಾಂಕ್ ಯು ಗುರು. ನೆಕ್ಸ್ಟ್ ವೆಂಕಪ್ಪ. ನಾನು ಆಕ್ಚುಲಿ ಯಾವಾಗ್ಲೂ ಈ ಟೀನ ಕುಡಿತಾನೆ ಇರಲಿಲ್ಲ, ಮೊದ್ಲಿಂದನೂ ಟೀ ಯಾವ್ದು ಕುಡಿತಾರಲ್ಲ. ಮತ್ತೆ ನಾನು ಒಂದ್ 3 ವರ್ಷದಿಂದ ಇದ್ರ ಬಗ್ಗೆ ತಿಳ್ಕೊಂಡಾಗ ಗ್ರೀನ್ ಟೀನ ಮಹತ್ವ ತಿಳ್ಕೊಂಡು ಇದನ್ನ ಕುಡಿಯಕ್ ಶುರು ಮಾಡಿದೆ. ಸಾಕಷ್ಟು ಕಾಯಿಲೆನೆ ಬೀಳ್ತಾ ಇರ್ಲಿಲ್ಲ. ಅದಾದ್ಮೇಲೆ ಸಾಕಷ್ಟು ತಲೆನೋವು ಬರ್ತಾ ಇತ್ತು, ಅದು ಕಡಿಮೆ ಆಯ್ತು. ಅದಾದ್ಮೇಲೆ ನನ್ನ ಬಾಡಿ ಎಷ್ಟು ಕೋಪ ಸಿಟ್ಟು ಇತ್ತು ಎಲ್ಲ ಕಡಿಮೆ ಆಗ್ಲಿಕ್ಕೆ ಗ್ರೀನ್ ಟೀ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ನೆಕ್ಸ್ಟ್ ಅಶ್ವಥ್. ಈ ಗ್ರೀನ್ ಟೀ ನಾನು ಯಾವಾಗ ಮೂಡ್ ತುಂಬಾ ಸಿಂಗ್ ಆಗಿರ್ತದೆ, ಅಂದ್ರೆ ಏನು ಕೆಲಸ ಮಾಡಕ್ಕೆ ಇಂಟ್ರೆಸ್ಟ್ ಇರಲ್ಲ ಅಂತ ಟೈಮಲ್ಲಿ ಈ ಗ್ರೀನ್ ಟೀ ತಗೊಂಡಾಗ ನಿಜವಾಗ್ಲೂ ಒಂಥರ ಇಮಿಡಿಯೇಟ್ಲಿ ಜಸ್ಟ್ ಒಂದು 5 minutes ಅಲ್ಲಿ ಒಂಥರ ಪೂರ್ತಿ ಜಾಸ್ತಿ ಆಗುತ್ತೆ. ಅಂತ ಒಂದು ಮಿರಾಕಲ್ ಪ್ರಾಡಕ್ಟ್ ಅಂತ ಹೇಳಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್, ಇವಾಗ ನಾವು ಮುಂದಿನ ಪ್ರಾಡಕ್ಟ್ ನೋಡೋಣ. ವೆರಿ ವೆರಿ ಇಂಪಾರ್ಟೆಂಟ್, ವೆಲ್ ಡಿಟಾಕ್ಸ್. ನಮ್ಮ ಕಂಪ್ಲೀಟ್ ಫಸ್ಟ್ ಡಿಟಾಕ್ಸಿಫೈ ಆಗಬೇಕು, ಬಾಡಿ ಕಂಪ್ಲೀಟ್ ಕ್ಲೆನ್ಸ್ ಆಗಬೇಕು. ಕಂಪ್ಲೀಟ್ ಕ್ಲೆನ್ಸ್ ಆದ್ರೆ ಮಾತ್ರನೇ ಇಷ್ಟು ವರ್ಷ ಇರ್ತಕ್ಕಂಥ ಕಸನ ಕ್ಲೀನ್ ಮಾಡಿ ನಾವು ಉಳಿದಿರ್ತಕ್ಕಂಥದ್ದನ್ನ ಕೊಡಬೇಕಾಗುತ್ತೆ ಸಪ್ಲಿಮೆಂಟ್ಸ್. ಬೇಸಿಕ್ ಫಂಡಮೆಂಟಲ್ ಇವಾಗ ವೆಲ್ ಡಿಟಾಕ್ಸ್ ನೋಡೋಣ. ನಾನು ಶೀತಲ್ ಪಟ್ಲ ಅಂತ ಬೆಳಗಾವಿ ಮಾತಾಡೋದು. ಡಿಟಾಕ್ಸ್ ಇದು ನನಗೆ ಒಂದು ಎಸಿಡಿಟಿ ಪ್ರಾಬ್ಲಮ್ ತುಂಬಾ ಆಗ್ತಿತ್ತು ಸರ್. ಮತ್ತೆ ನಾನು ಇದು ಬೆಳಿಗ್ಗೆ ಅದು ಪಿತ್ತಿನ ಮೇಲೆ ನಾವು ಯಾವ್ದೋ ಒಮೆಜಿಟಿ ಟ್ಯಾಬ್ಲೆಟ್ ತಗೋತಾ ಇದ್ವಿ. ಅವಾಗ ಅದರಿಂದ ಮತ್ತೆ ನಮಗೆ ಸೈಡ್ ಎಫೆಕ್ಟ್ ಆಗಿ ಡೈಜೆಷನ್ ಪವರ್ ಸರಿ ಆಗ್ತದೆ, ಪಿತ್ತ ಕಮ್ಮಿ ಆಗ್ತಿತ್ತು, ಬಟ್ ಡೈಜೆಷನ್ ಪವರ್ ಮತ್ತೆ ಪ್ರಾಬ್ಲಮ್ ಆಗ್ತಿತ್ತು. ಯಾವ ಡಿಟಾಕ್ಸ್ ಕಂಟಿನ್ಯೂ ಮಾಡಿದಾಗ ಇದರಿಂದ ನನಗೆ ತುಂಬಾ ರಿಸಲ್ಟ್ ಬಂದು ಇದನ್ನ ಡೈಜೆಷನ್ ಪವರ್ ಚೆನ್ನಾಗಿದೆ, ಮತ್ತೆ ಸೈಡ್ ಎಫೆಕ್ಟ್ ಇಲ್ಲ. ಮತ್ತೆ ಇನ್ನೊಂದು ನನಗೆ ಇದರಿಂದ ಪೈಲ್ಸ್ ಪ್ರಾಬ್ಲಮ್ ಇತ್ತು ಸರ್. ಪೈಲ್ಸ್ ಪ್ರಾಬ್ಲಮ್ ಇದ್ದಾಗ ನಾನು ಲಾಸ್ಟ್ ಲಾಕ್ಡೌನ್ ನಲ್ಲಿ ಕಂಟಿನ್ಯೂ ಆಗಿದೆ 2 months ಕಂಟಿನ್ಯೂ ತಗೊಂಡಾಗ ಇದು ಜೊತೆಗೆ ಆಮ್ಲಾ ಜ್ಯೂಸ್ ಮತ್ತು ಅರಿವೆ ಜ್ಯೂಸ್ ತಗೊಂಡಾಗ ನನ್ನ ಟೋಟಲ್ ಪೈಲ್ಸ್ ರಿಡ್ಯೂಸ್ ಆಗಿದೆ. ಈಗ ನಿಯರ್ ಅಬೌಟ್ 90% ಕಮ್ಮಿ ಆದ್ರಿಂದ ಏನೂ ನನಗೆ ತೊಂದರೆ ಇಲ್ಲ. ಎಸ್ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸುಶೀಲಮ್ಮ. ನಂದು ನನಗೆ ತುಂಬಾನೇ ಪ್ರಾಬ್ಲಮ್ ಇತ್ತು ಸರ್. ನಾನು ಬೆಳಗ್ಗೆಯಿಂದ ರಾತ್ರಿ ತನಕ ನಿಂತ್ಕೊಂಡು ಕೆಲಸ ಮಾಡ್ತಾ ಇದ್ದೆ. ಅವಾಗ ತುಂಬಾನೇ ಎಫೆಕ್ಟ್ ಆಗ್ತಿತ್ತು ನನ್ನ ಬಾಡಿಗೆ. ಅದರಿಂದ ನನ್ ಗ್ಯಾಸ್ಟ್ರಿಕ್ ಜಾಸ್ತಿ ಆಗ್ತಾ ಇತ್ತು, ಟೈಮ್ ಸರಿಯಾಗಿ ಊಟ ಮಾಡ್ತಿಲ್ಲ, ಅದೆಲ್ಲದ್ರಿಂದ ನನಗೆ ಬೇಗ ಅದು ಒಳ್ಳೆ ರಿಸಲ್ಟ್ಸ್ ಬಂತು. ಅದಾದ್ಮೇಲೆ ನಾನು ನನ್ನ ಕನ್ಸಲ್ಟ್ ಅಂದ್ರೆ ನನ್ನ ಡೌನ್ಲೈನ್ ಅವರ ಹಸ್ಬೆಂಡ್ ತುಂಬಾನೇ ಸಫರ್ ಮಾಡ್ತಾ ಇದ್ರು. ಅವ್ರಿಗೆ ಒಂದ್ಸರಿ ಅಲ್ಸರ್ ಆಗಿತ್ತು ಅಂದ್ಬಿಟ್ಟು ಅದು ಮತ್ತೆ ರಿವೋಕ್ ಆಯ್ತು ಏನೋ ಗೊತ್ತಾಗ್ಲಿಲ್ಲ. ಕೊನೆಗೆ ಸುಮಾರು 4 ಹಾಸ್ಪಿಟಲ್ ಸುತ್ತಾಡಿದ್ರು. ಅವ್ರಿಗೆ ಏನು ಅಂತ ಡಯಾಗ್ನೈಸ್ ಮಾಡ್ಲಿಲ್ಲ, ಸುಮ್ಮನೆ ಟ್ರೀಟ್ಮೆಂಟ್ ಆ ಟೆಸ್ಟ್ ಈ ಟೆಸ್ಟ್ ಎಲ್ಲ ಬರ್ಕೊಟ್ರು. ಆದ್ರೆ ಅವ್ರು 1 ವರ್ಷ ಸಫರ್ ಮಾಡಿದ್ದಾರೆ. ಆದ್ರೂ ಅವ್ರ ಡಾಕ್ಟರ್ಗಳು ಐಡೆಂಟಿಫೈ ಮಾಡಿರ್ಲಿಲ್ಲ, ಡಯಾಗ್ನೈಸ್ ಮಾಡಿರ್ಲಿಲ್ಲ. ಕೊನೆಗೆ ನಾನು ಡಿಟಾಕ್ಸ್ ಮತ್ತೆ ಪ್ರೋಟೀನ್ ಪೌಡರ್ ಕೊಟ್ಟಾಗ ಅವ್ರಿಗೆ ಆ ಡಿಟಾಕ್ಸ್ ತಗೊಂಡಿದ್ದ ದಿವಸ ಅವ್ರಿಗೆ ಫುಲ್ ವಾಮಿಟ್ ಆಯ್ತು. ಅವ್ರಿಗೆ ಸ್ವಲ್ಪ ಅಂದ್ರೆ ಆಲ್ಕೋಹಾಲ್ ಅಂಡ್ ಸ್ಮೋಕಿಂಗ್ ಇದಿತ್ತು. ಅದರಿಂದ ಏನಾಯ್ತು, ವಾಮಿಟ್ ಆದಾಗ ಫುಲ್ ಎಲ್ಲ ವಾಮಿಟಿಂಗ್ ಅಲ್ಲಿ ಅವರು ಸೇರ್ತಾ ಇದ್ರು. ಬೀಡಿ ಇದ್ರದ್ದೆಲ್ಲ ಸಿಗರೇಟ್ ಎಲ್ಲ ಬೂದಿ ಅದೆಲ್ಲ ಬಂತು. ಮತ್ತೆ ಒಳಗಡೆ ಅಲ್ಸರ್ ಒಂದ್ಸರಿ ಏನಾಗಿತ್ತು ಅದೆಲ್ಲ ಕಟ್ಕೊಂಡಿದ್ದು, ರಕ್ತ ಹೆಪ್ಪುಗಟ್ಟಿದ್ದೆಲ್ಲ ಒಣಗೋಗಿದ್ದೆಲ್ಲ ಕೂಡ ಅದು ಈಚೆ ಬಂತಂತೆ. ಸೊ ಹಾಗಾಗಿ ಅವ್ರಿಗೆ ತುಂಬಾನೇ ಇದಾಯ್ತು. ಅದಾದ್ಮೇಲೆ ಸುಸ್ತಾಗೋಗ್ಬಿಟ್ರು. ಆಮೇಲೆ ಒಂದು ಆಲ್ ಪ್ಲಾಂಟ್ ಪ್ರೋಟೀನ್ ಪೌಡರ್ ತಗೊಂಡು ನೆಕ್ಸ್ಟ್ ನಂಗೆ ಓಡಾಡಕ್ಕೆ ಆಗ್ತಾ ಇಲ್ಲ ಅಂದವರು ಕೊನೆಗೆ ಆಲ್ ಪ್ಲಾಂಟ್ ಪ್ರೋಟೀನ್ ತಗೊಂಡು ಅವರೇ ಟಾಯ್ಲೆಟ್ಗೆಲ್ಲ ಹೋಗಿ ಬಂದ್ರು. ಬಟ್ ಅವ್ರಿಗೆ ಎಷ್ಟು ಥ್ಯಾಂಕ್ಫುಲ್ ಆಗಿದ್ದಾರೆ ಅಂತಂದ್ರೆ, ಯಾಕೆಂದ್ರೆ ಅದು ಅವ್ರ ಜೀವ ಸೇವ್ ಮಾಡ್ತು ಅವ್ರಿಗೆ. ಯಾಕೆಂದ್ರೆ ಆ ಟೈಮಲ್ಲಿ 4-5 ಹಾಸ್ಪಿಟ್ಲು ಸುತ್ತಾಡಿ ಎಲ್ಲ ಖಾಲಿ ಮಾಡ್ಕೊಂಡಿದ್ರು. 1 ವರ್ಷ ಕೆಲಸ ಇಲ್ಲ, ಏನಿಲ್ಲ. ಎಷ್ಟು ಇದಾಯ್ತು ಅಂದ್ರೆ ಈ ಪ್ರಾಡಕ್ಟ್ ಅವ್ರನ್ನ ಸೇವ್ ಮಾಡಿದಕ್ಕೆ ಅವ್ರು ಇವತ್ತು ತುಂಬಾ ಗ್ರೇಟ್ಫುಲ್ ಆಗಿದ್ದಾರೆ. ಅಷ್ಟು ಒಂದು ಅದ್ಭುತ ರಿಸಲ್ಟ್ ಕೊಟ್ಟಿದೆ ಸರ್ ಅದು. ಇವಾಗ ಅವರೇ ಹೋಗಿ ನಮ್ಮ MSc ನಲ್ಲಿ ಹೋಗಿ ಪ್ರತಿ ಪ್ರಾಡಕ್ಟ್ಸ್ ಗಳನ್ನ ಅವರೇ ತಗೊಂಡ್ ಬರ್ತಾರೆ. ಮೊದ್ಲು ಅವ್ರು ಇದ್ ಮಾಡ್ತಾ ಇರ್ಲಿಲ್ಲ, ನಂಬ್ತಾ ಇರ್ಲಿಲ್ಲ. ಇದಾದ್ಮೇಲಿಂದ ಅವರೇ ಹೋಗಿ ಇವಾಗ ಮನೆಗೆ ತಿಂಗಳು ಏನ್ ಬೇಕೋ ಅವಾಗ ಅದನ್ನ ತಗೊಂಡ್ ಬಂದು ಅವರೇ ಯೂಸ್ ಮಾಡ್ತಾ ಇದ್ದಾರೆ ಸರ್. ಅದು ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮ್ಯಾಮ್. ನೆಕ್ಸ್ಟ್ ಗಾಯತ್ರಿ ಮ್ಯಾಮ್. ಹಲೋ, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಡಿಟಾಕ್ಸ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಮೈನ್ ಪವನ್ಗೆ ಸಿವಿಯರ್ ಗ್ಯಾಸ್ಟ್ರಿಕ್ ಇತ್ತು ಹಸ್ಬೆಂಡ್ಗೆ. ಅವರು ಯೂಸ್ ಮಾಡ್ತಾ ಆಮ್ಲಾ ಜ್ಯೂಸ್ ಮತ್ತೆ ಡಿಟಾಕ್ಸ್ ಯೂಸ್ ಮಾಡಿದ್ಮೇಲೆ ಈಗ ಕಂಪ್ಲೀಟ್ ಆಗಿಲ್ಲ. ಅವರು ರಾತ್ರಿ ಎಲ್ಲ ಎದೆ ಎಲ್ಲ ಉರಿ ಅಂತ ಹೇಳ್ತಿದ್ರು. ಸೊ ತುಂಬಾ ಒಳ್ಳೆ ರಿಸಲ್ಟ್ ಬಂದಿದೆ 2 years ಬ್ಯಾಕ್. ಆಮೇಲೆ ನಮ್ಮ ಅತ್ತೆಗೆ ಹೇಗಿತ್ತು ಅಂತಂದ್ರೆ, ಅವ್ರು ಆಕ್ಚುಲಿ ಹೋಗಿದ್ದು ನಾನು ಕಾಲ್ ನೋವಿಗೆ ಕೊಡ್ಬೇಕು ಅಂತ, ಮೊಣಕಾಲ್ ನೋವಿಗೆ ಕೊಡ್ಬೇಕು ಅಂತ. ಬಟ್ ಅವರು ಹೊರಗಡೆ ಕ್ಯಾಲ್ಸಿಯಂ ಯೂಸ್ ಮಾಡೋದ್ರಿಂದ ಸಿವಿಯರ್ ಗ್ಯಾಸ್ಟ್ರಿಕ್ ಆಗ್ತಿತ್ತು ಅವ್ರಿಗೆ. ಹೇಗೆ ಅಂತಂದ್ರೆ, ಹಸಿ ಮೆಣಸಿನ್ಕಾಯಿ ತಗಲ್ದ್ರೆ ಆಗೋದಿಲ್ಲ, ಏನಾದ್ರೂ ಬೈ ಮಿಸ್ಟೇಕ್ ಹಾಕಿದ್ರು
ಅವತ್ತೆಲ್ಲ ವಾಮಿಟ್ಸ್ ಆ ಮಟ್ಟಕ್ಕೂ ಗ್ಯಾಸ್ಟ್ರಿಕ್ ಆಗಿತ್ತು. ನಾನು ಹೇಳಿದೆ ಫಸ್ಟ್ ನೀವು ಗ್ಯಾಸ್ಟ್ರಿಕ್ ಕ್ಲಿಯರ್ ಮಾಡ್ಕೊಳ್ಳಿ, ಆಮೇಲೆ ಕಾಲು ನೋವು ಕೊಡ್ತೀನಿ ಅಂತ. ಸೊ ಗ್ಯಾಸ್ಟ್ರಿಕ್ ಕೊಟ್ಮೇಲೆ ಫಸ್ಟ್ 4-5 days ವಾಮಿಟ್ಸ್ ಮೋಷನ್ಸ್ ಹೆದರ್ಕೊಬಿಟ್ರು ಅವರು. ಹಿಂಗ ಆಗ್ತಿದೆ ಕಣೆ ಅಂತ. ಇಲ್ಲ ಬಿಡ್ಬೇಡಿ, ದಯವಿಟ್ಟು ಕಂಟಿನ್ಯೂ ಮಾಡಿ ಅಂತ ಹೇಳಿದೆ. ಆಮೇಲೆ ಕಂಟಿನ್ಯೂ ಮಾಡಿ ಅವರೇ ಕಾಲ್ ಮಾಡಿದ್ರು, ಇವಾಗ ತುಂಬಾ ಆರಾಮಾಗಿದ್ದೀನಿ ಅಂತ. ಇವಾಗ ರೆಗ್ಯುಲರ್ ಆಗಿ ಬಳಸ್ತಿದ್ದಾರೆ. ಒಂದು 4-5 ದಿನ ಮೊದ್ಲೇ ಖಾಲಿ ಆಗತ್ತೆ ಮೊದ್ಲೇ ಕಾಲ್ ಮಾಡಿ ತರಿಸ್ಕೊಡ್ತಾರೆ ನನ್ನ ಹತ್ರ. ಎಷ್ಟು ಅಂದ್ರೆ ಇವಾಗೆಲ್ಲ ಎಲ್ಲಾ ಫುಡ್ ತಗೊಳ್ತಿದ್ದಾರೆ, ಗ್ಯಾಸ್ಟ್ರಿಕ್ ಇಲ್ಲ, ತುಂಬಾ ಚೆನ್ನಾಗಿ ಹೆಲ್ದಿ ಆಗಿದ್ದಾರೆ. ಅದೇ ತರ ಕಾಲು ನೋವು ಕೊಟ್ಟಿದ್ದೀನಿ, ಗ್ಲೂಕೋಸಮೈನ್ ಕೂಡ ಯೂಸ್ ಮಾಡ್ತಿದ್ದಾರೆ. ಎಷ್ಟೋ ವರ್ಷಗಳಿಂದ ತೋರಿಸ್ಕೊಂಡ್ರು ಅವ್ರಿಗೆ ರಿಸಲ್ಟ್ ಸಿಕ್ಕಿರ್ಲಿಲ್ಲ ಸರ್. ಥ್ಯಾಂಕ್ ಯು ಸೋ ಮಚ್. ಎಸ್ ಥ್ಯಾಂಕ್ ಯು ಮ್ಯಾಮ್. ಎಸ್ ಫ್ರೆಂಡ್ಸ್, ಇವತ್ತು ಈ ಡಿಟಾಕ್ಸ್ ತಗೊಂಡಾಗ ಒಳಗಡೆ ಇರ್ತಕ್ಕಂಥದ್ದು ಕ್ಲೀನ್ ಆಗೋದಕ್ಕೆ ಅದು ಅವ್ರಿಗೆ ಹೊರಗಡೆ ಹಾಕುತ್ತೆ. ಅದು ಅವ್ರಿಗೆ ಏನೋ ಸೈಡ್ ಎಫೆಕ್ಟ್ ಆಯ್ತು ಅನ್ಕೊಳ್ತಾರೆ, ಬಟ್ ಅದು ಆಕ್ಚುಲಿ ರಿಯಲ್ ಎಫೆಕ್ಟ್ ಆಗಿರುತ್ತೆ. ಅದನ್ನ ಕಂಟಿನ್ಯೂ ಮಾಡ್ಬೇಕಾಗುತ್ತೆ. ಥ್ಯಾಂಕ್ ಯು. ಸರ್ ಗುಡ್ ಮಾರ್ನಿಂಗ್ ಸರ್. ನಾನು ಡಿಟಾಕ್ಸ್ ಮಲ್ಟಿವಿಟಮಿನ್ ಪ್ರೋಟೀನ್ ಪೌಡರ್ ಬಹಳ ಜನಕ್ಕೆ ಕೊಟ್ಟಿದ್ದೀನಿ ಸರ್. ನಾನು ಈ ಫೈಲ್ಸ್ ಪ್ರಾಬ್ಲಮ್ ಇರೋರಿಗೆ ಪ್ರತಿಯೊಬ್ರು ಒಳ್ಳೆ ರಿಸಲ್ಟ್ ಕೊಟ್ಟಿದ್ದಾರೆ ಸರ್. ಇದುವರೆಗೂ ಅವ್ರಿಗೆ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಿದ್ದಾರೆ ಸರ್. ಆಮೇಲೆ ನಾನು ಯೂಸ್ ಮಾಡ್ತೀನಿ ಸರ್, 2 ವರ್ಷದಿಂದ ಯೂಸ್ ಮಾಡ್ತೀನಿ ಸರ್. ನನ್ನ ಹೆಲ್ತ್ ಬಹಳ ಚೆನ್ನಾಗಿದೆ ಸರ್ ಈಗ. ಓಕೆ ಸರ್. ಥ್ಯಾಂಕ್ ಯು. ಶಶಿಕಾಂತ್ ಸರ್, ಗುಡ್ ಮಾರ್ನಿಂಗ್ ಸರ್. ಡಿಟಾಕ್ಸ್ ಸರ್ ಕಂಪ್ಲೀಟ್ ನನಗೆ ಟ್ರಾನ್ಸ್ಫಾರ್ಮೇಶನ್ ಅಂತ ಹೇಳಿ 100% ಟ್ರಾನ್ಸ್ಫಾರ್ಮೇಶನ್ ಅಂದ್ರೆ ಡಿಟಾಕ್ಸ್ ಅಂತ ಹೇಳ್ಬೋದು ಸರ್. ನಾನು ತಗೊಳೋದು 15 ಚೆಕ್ ಲಿಸ್ಟ್ ಯಾವಾಗ ರೆಗ್ಯುಲರ್ ಶುರು ಆಯ್ತು ಅಲ್ಲಿಂದ ನನಗೆ ಒಂದು ಅನ್ಬಿಲೀವೇಬಲ್ ರಿಸಲ್ಟ್. ನಾನು ಚೆಕ್ ಮಾಡಿರ್ಲಿಲ್ಲ, ಅಷ್ಟು ವಂಡರ್ಫುಲ್ ರಿಸಲ್ಟ್ ಬಂದಿದೆ ನನಗೆ. 8th ಸ್ಟ್ಯಾಂಡರ್ಡ್ ಇಂದಾನು ಒಂದು ಕಾಲ್ ಮೇಲೆ ಇಸುಬು ತರ ಒಂದು ಸ್ಟಾರ್ಟ್ ಆಗಿತ್ತು. ಅದು ಅದಕ್ಕೆ ಡಾಕ್ಟರ್ ಹತ್ರ ತೋರಿಸಿದಾಗ ಒಂದು ಆಯಿಂಟ್ಮೆಂಟ್ ಕೊಟ್ಟಿದ್ರು. ಅದು ಆಯಿಂಟ್ಮೆಂಟ್ ಹಚ್ಚಿದಾಗ ಮಾತ್ರ ಕ್ಲಿಯರ್ ಆಗಿರೋದು, ಮತ್ತೆ ಬರ್ತಾ ಇತ್ತದು. ಎಸ್ಪೆಷಲಿ ಚಳಿಗಾಲ ಬಂದಾಗ ಜಾಸ್ತಿ ಆಗ್ತಾ ಇತ್ತು, ಆದ್ರೆ ಅದು ಹಚ್ಚಿದಾಗ ಕಮ್ಮಿ ಆಗೋದು ಮತ್ತೆ ಬರ್ತಾ ಇತ್ತು. ಯಾವಾಗ ನಾನು ಡಿಟಾಕ್ಸ್ ರೆಗ್ಯುಲರ್ ಆಗಿ ತಗೊಳಕ್ ಶುರು ಮಾಡಿದೆ, ಚೆಕ್ ಲಿಸ್ಟ್ ಅಲ್ಲಿ ಪ್ರತಿದಿನ ಡಿಟಾಕ್ಸ್ ತಗೋಬೇಕು ಅಂತೇಳಿ ತಗೊಂತ ಅದು ನನಗೆ ಗೊತ್ತಿಲ್ಲ, ಅದು ಅದ್ರ ಪಾಡಿಗೆ ಅದು ಕ್ಲಿಯರ್ ಆಗಿತ್ತು. ಸುಮಾರು ದಿನ ಆದ್ಮೇಲೆ ನೋಡ್ಕೊಂಡಾಗ ಹೌದಲ್ಲ ಇದು ಹಚ್ಕೊಂತ ಇಲ್ಲ ನಾನು, ಏನಾಯ್ತು ಅಂತ ಚೆಕ್ ಮಾಡಿದಾಗ ಓಕೆ ಡಿಟಾಕ್ಸ್ ಅಲ್ಲಿ ಮತ್ತೆ ನಮ್ದು ಬರುತ್ತೆ ಸ್ಕಿನ್ ಅಲರ್ಜೀಸ್ ಏನೇ ಇದ್ರೂ ಕೂಡ ಅದು ಕ್ಲಿಯರ್ ಮಾಡುತ್ತೆ, ಮತ್ತೆ ಟಾಕ್ಸಿನ್ಸ್ ಏನೇ ಇದ್ರೂ ಕೂಡ ಕ್ಲಿಯರ್ ಮಾಡುತ್ತೆ. ಈ ಟಾಕ್ಸಿನ್ಸ್ ಎಲ್ಲ ರಿಮೂವ್ ಆಗ್ತಾ ಇರೋದ್ರಿಂದ ಇದು ನನಗೆ ಕ್ಲಿಯರ್ ಆಗಿದೆ ಅನ್ನೋದು ನನಗೆ ಆಮೇಲೆ ಅರ್ಥ ಆಯ್ತು. ಇಷ್ಟು ವಂಡರ್ಫುಲ್ ರಿಸಲ್ಟ್ ನನಗೆ ಬಂದಿರೋದು. ಅಗೈನ್ ಇನ್ನೊಂದು ರಿಸಲ್ಟ್ ಅಂತ ಹೇಳಿದ್ರೆ ನನ್ನ ತಾಯಿಗೆ ಬಂದಿರೋದು. ಅವರು ತುಂಬಾ ವರ್ಷದಿಂದ ಹೆವಿ ಗ್ಯಾಸ್ಟ್ರಿಕ್ ಅವ್ರಿಗೆ. ಡಾಕ್ಟರ್ ಕೂಡ ಅದು ಡೈಲಿ ಒಂದು ಟ್ಯಾಬ್ಲೆಟ್ ಕೊಡ್ತಾ ಇದ್ರು, ಅದನ್ನ ತಗೊಂತಾ ಇದ್ರು. ಆದ್ರೂ ಕೂಡ ಅವ್ರಿಗೆ ಗ್ಯಾಸ್ಟ್ರಿಕ್ ಅನ್ನೋದು ಕ್ಲಿಯರ್ ಆಗಿರ್ಲಿಲ್ಲ. ಯಾವಾಗ ಡಿಟಾಕ್ಸ್ ನ ರೆಗ್ಯುಲರ್ ಆಗಿ ತಗೊಳಕ್ ಶುರು ಮಾಡಿದ್ರು, ಅದನ್ನ ಸ್ಟಾಪ್ ಮಾಡಿ ಇದನ್ನಷ್ಟೇ ತಗೊಂತಾ ಇದಾರೆ. ಇವಾಗ ಏನು ಗ್ಯಾಸ್ಟ್ರಿಕ್ ಇಲ್ಲ, ಆರಾಮಾಗಿದ್ದಾರೆ ಸರ್. ಇದು ಒಂದು ಬೆಸ್ಟ್ ರಿಸಲ್ಟ್. ಹಾಗೇನೆ ನನ್ನ ಟೀಮ್ ಅಲ್ಲೂ ಕೂಡ ಒಬ್ಬರು ಟೀಮ್ ಮೆಂಬರ್ಗೆ ಅವ್ರಿಗೆ ತುಂಬಾ ಪಿಂಪಲ್ಸ್ ಇತ್ತು. ಆ ಪಿಂಪಲ್ಸ್ ಈ ಒಂದು 1 year ಇಂದ ಕಂಟಿನ್ಯೂಸ್ ತಗೊಂತಾ ಇದಾರೆ ವಿತ್ ಆಲ್ ಪ್ರಾಡಕ್ಟ್ಸ್. ನಮ್ದು ಎಲ್ಲ ಹೆಲ್ತ್ ಪ್ರಾಡಕ್ಟ್ಸ್ ಇಂದ ಮೇಜರ್ ಆಗಿ ಡಿಟಾಕ್ಸ್ ಇಂದ ಅವರಿಗೆ ಟಾಕ್ಸಿನ್ಸ್ ಎಲ್ಲ ರಿಮೂವ್ ಆಗ್ತಾ ಕಂಪ್ಲೀಟ್ ಪಿಂಪಲ್ ಕೂಡ ಕಮ್ಮಿ ಆಗಿದೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮ್ಯಾಮ್. ಲಾಸ್ಟ್ ಓಂಕಾರ ಸರ್. ಸರ್ ಡಿಟಾಕ್ಸ್ ನಾವೊಬ್ರು ಸೋರಿಯಾಸಿಸ್ ಪಾರ್ಟಿ ಕೊಟ್ಟಿದ್ದು ಸರ್. ಅವರಿಗೆ ಮೈ ಮೇಲೆ ಅವರದು ಫೋಟೋಸ್ ಎಲ್ಲ ಇದೆ ನನ್ನ ಹತ್ರ. ಆಕ್ಚುಲಿ ಅದು ಇವಾಗ ಅದು ಶೇರ್ ಮಾಡೋಕ್ಕಾಗೋದಿಲ್ಲ, ಅದೊಂದ್ಸರಿ ಮಾಡ್ತೀನಿ, ನಾನು ಕಳಿಸ್ತೀನಿ ಆ ಶೇರು. ಅದು ಆ ವ್ಯಕ್ತಿಗೆ ಇಡೀ ಮೈ ಸೋರಿಯಾಸಿಸ್ ಆಗಿತ್ತು ಸರ್. ಸೊ ಅಷ್ಟು ಅವ್ರನ್ನ ನೋಡಿದ್ರೆ ಮೈ ಕಡ್ತಾ ತುಂಬಾ ಅಂದ್ರೆ ಅವ್ರದ್ದು ನೋಡಿದ್ರೆ ಅಸಹ್ಯ ಆಗೋದು. ಆ ಥರ ಒಬ್ಬ ವ್ಯಕ್ತಿಗೆ ನಾವು ಡಿಟಾಕ್ಸ್ ಕೊಟ್ಟಿದ್ದು. ಬಟ್ ಡಿಟಾಕ್ಸ್ ಕೊಟ್ಟ ಮೇಲೆ ಅವ್ರದ್ದು ನಾರ್ಮಲ್ ಸ್ಟೇಜಿಗೆ ಬಂತು ಸ್ಕಿನ್ ಎಲ್ಲ. ಆ ಥರ ರಿಸಲ್ಟ್ ಬಂದಿದೆ ಸರ್ ಇದು. ಥ್ಯಾಂಕ್ ಯು ಸರ್. ಎಸ್ ಥ್ಯಾಂಕ್ ಯು ಸರ್. ಸಾಕಷ್ಟು ಸ್ಕಿನ್ ಡಿಸೀಸ್ಗೆ ಅಲ್ಟಿಮೇಟ್ ರಿಸಲ್ಟ್ ಕೊಟ್ಟಿರ್ತಕ್ಕಂಥದ್ದು. ಎಸ್ ಫ್ರೆಂಡ್ಸ್, ಇದು ಆಕ್ಚುಲಿ ಶಾಂಪಲ್ ನಾನು ನಿಮಗೆ ಕೊಡ್ತಾ ಇರೋದು. ಆಕ್ಚುಲಿ ಕ್ಯೂ ನಲ್ಲಿ ಮೋರ್ ದೆನ್ 20-30 ಪೀಪಲ್ ಇದಾರೆ. ನಾನು ತಗೊಳಕ್ ಆಗ್ತಿಲ್ಲ. ಸಾಕು, ಒಬ್ಬೊಬ್ರದ್ದು ರಿಸಲ್ಟ್ಸ್ ಡಿಫ್ರೆಂಟ್ ಇದೆ. ಇದು ಒಂದು ಶಾಂಪಲ್ ಗೆ ಕೊಡ್ತಾ ಇರೋದಷ್ಟೇನೆ ಈ ಪ್ರಾಡಕ್ಟ್ ಏನ್ ಮಿರಾಕಲ್ ಮಾಡ್ತಿದೆ ಅಂತ. ಬಟ್ ಇದೆಲ್ಲದನ್ನು ನಾವು ಬಳಸಿದಾಗ ಒಂದೊಂದನೇ ಬಳಸಿದಾಗ ನಮಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ರಿಯಲಿ ಮಿರಾಕಲ್ ರಿಸಲ್ಟ್ ಬಳಸಿದಾಗ ಮಾತ್ರ ಗೊತ್ತಾಗುತ್ತೆ ಫ್ರೆಂಡ್ಸ್. ಎಸ್, ಇದು ಇವತ್ತಿಗೆ ಈ ಎಲ್ಲಾ ಪ್ರಾಡಕ್ಟ್ಸ್ ಗಳನ್ನ ನಾವು ನೋಡ್ತಾ ಹೋಗೋಣ. ನೆಕ್ಸ್ಟ್ ಮೊನ್ನೆ ಏನ್ ನಾವು ನಾಲೆಡ್ಜ್ ತಗೊಂಡ್ವಿ ಅದರದ್ದು ಇವಾಗ ಪ್ರಾಕ್ಟಿಕಲ್ ಆಗಿ ಬಳಸಿರ್ತಕ್ಕಂಥ ಅನುಭವ ನಾವು ನೋಡ್ತಾ ಇದೀವಿ.
ಅಂಡ್ ಇದೇ ಶೇರಿಂಗ್ಸ್ ಇನ್ನು ನಿಮ್ಗೆ ಯಾರೆಲ್ಲ ಪರಿಚಯ ಇದ್ದಾರೆ ಮೋದಿ ಕೇರ್ನವರು ಅವರೆಲ್ಲರನ್ನು ಕೇಳ್ತಾ ಹೋಗಿ ಡಿಫ್ರೆಂಟ್ ರಿಸಲ್ಟ್ಸ್ ಇದೆ. ಅಂಡ್ ಯಾರಿಗೆ ಅನುಭವ ಬಂದಿದೆ ನೀವೆಲ್ಲರಿಗೂ ಶೇರ್ ಮಾಡ್ತಾ ಹೋಗಿ. ಈಗ ಇಮಿಡಿಯೇಟ್ಲಿ ನಿಮ್ ಕೆಲಸ ಏನು, ನೀವೆಲ್ಲರೂ ಸಹ ಇಮಿಡಿಯೇಟ್ಲಿ ನಿಮ್ಮ ರೀಕ್ರಿಯೇಷನ್ ಕನೆಕ್ಟ್ ಆಗ್ಬೇಕು. ಆ ರೀಕ್ರಿಯೇಷನ್ ಅಲ್ಲಿ ಇದುವರೆಗೂ ಏನೆಲ್ಲ ಪ್ರಾಡಕ್ಟ್ಸ್ ನೋಡಿದ್ರಿ, ಈ ಪ್ರಾಡಕ್ಟ್ ಎಲ್ಲರ ಶೇರಿಗೂ ತಗೊಳಕ್ ಆಗಿಲ್ಲ ನಿಮಗೆ, ಇನ್ನು ತುಂಬಾ ಪ್ರಾಡಕ್ಟ್ಗಳು ತುಂಬಾ ಜನ ರಿಸಲ್ಟ್ಸ್ ಇದೆ. ಆ ರೀಕ್ರಿಯೇಷನ್ ಅಲ್ಲಿ ನೀವು ಒಬ್ರಿಗೊಬ್ರು ಶೇರ್ ಮಾಡ್ಕೊಳ್ಳಿ ಇನ್ನು ಏನೇನೆಲ್ಲ ರಿಸಲ್ಟ್ಸ್ ಬಂದಿದೆ ಅಂತ. ಯಾಕಂದ್ರೆ ಒಂದೊಂದು ಪ್ರಾಡಕ್ಟ್ ಡಿಫ್ರೆಂಟ್ ರಿಸಲ್ಟ್ಸ್ ಬಂದಿರುತ್ತೆ. ಡಿಫ್ರೆಂಟ್ ವ್ಯಕ್ತಿಗಳಿಗೆ ಡಿಫ್ರೆಂಟ್ ಉಪಯೋಗ ನನಗೆ ಗೊತ್ತಿದ್ರೆ ಯಾರಿಗೆ ಯಾವ್ದನ್ನ ನಾನು ರೆಕಮೆಂಡ್ ಮಾಡ್ಬೋದು ಅಂತ ಗೊತ್ತಾಗುತ್ತೆ. ಅದ್ರದ್ದು ನೀವು ಶೇರ್ ಮಾಡ್ಕೊಳ್ಳಿ. ಅದಾದ ನಂತರ ಈ ಪ್ರಾಡಕ್ಟ್ ಬಗ್ಗೆ ನೀವೇನ್ ಮೊನ್ನೆ ನಾಲೆಡ್ಜ್ ತಗೊಂಡ್ರಿ, ಒಬ್ಬೊಬ್ಬ ರೀಕ್ರಿಯೇಟರ್ಸ್ ನೀವು ಮತ್ತೆ ಆ ಪ್ರಾಡಕ್ಟ್ ಬಗ್ಗೆ ಅರಿವನ್ನು ಮೂಡಿಸ್ತಾರೆ. ಅದ್ರದ್ದು ಈಗ ನಾನು ರೀಕ್ರಿಯೇಟರ್ಸ್ ಗೆ ಇದ್ರದ್ದು PPT ಶೇರ್ ಮಾಡ್ತಾ ಇದ್ದೀನಿ ಗ್ರೂಪ್ ಅಲ್ಲಿ. ಅದನ್ನ ನೀವು ಒಬ್ಬೊಬ್ರು ಒಂದೊಂದು ಪ್ರಾಡಕ್ಟ್ ಬಗ್ಗೆ ಶೇರ್ ಮಾಡಿ. ಅಂಡ್ ದ ಮೋಸ್ಟ್ ಇಂಪಾರ್ಟೆಂಟ್, ಇದ್ರ ಬಗ್ಗೆ ನಾವು ಹೆಚ್ಚು ನಾವು ಡಿಸ್ಕಷನ್ ಮಾಡಿದಷ್ಟು ನಮಗೆ ಪರ್ಮನೆಂಟ್ ಆಗಿ ನಮ್ಮ ತಲೆಯಲ್ಲಿ ಉಳಿಯುತ್ತೆ. ನಾವು ಎಷ್ಟು ಇದ್ರ ಬಗ್ಗೆ ಮನನ ಮಾಡ್ಕೊಳ್ತೀವಿ ಅಷ್ಟು ನಾನು ಎಕ್ಸ್ಪರ್ಟ್ ಆಗ್ತೀನಿ. ಅಂಡ್ ನೀವ್ ಯಾಕೆ ಎಕ್ಸ್ಪರ್ಟ್ ಆಗ್ಬೇಕು ಅಂದ್ರೆ ಈ ಜ್ಞಾನನ ಇಡೀ ಪ್ರಪಂಚಕ್ಕೆ ತಲುಪಿಸ್ಬೇಕು. ಈ ಎಲ್ಲ ಹೆಲ್ತ್ ವರ್ಕ್ಶಾಪ್ ನಾಲೆಡ್ಜ್ ಪ್ಲಸ್ ಈ ಸಪ್ಲಿಮೆಂಟ್ ನಾಲೆಡ್ಜ್ ನ ಇನ್ನೊಬ್ರಿಗೆ ಕೊಟ್ಟಾಗ ಮಾತ್ರ ಅವ್ರಿಗೆ ನಿಜವಾಗ್ಲೂ ನಾನು ಕಾಳಜಿ ತಗೊಳಕ್ಕಾಗೋದು. ಇವತ್ತು ಕೊರೋನಾ ಅಂತ ಸಿಚುವೇಶನ್ಗೆ ಈ ತರ ರೋಗ ನಿರೋಧಕ ಶಕ್ತಿನ ನಾವು ಕಾಪಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಇದೆ. ಕೊರೋನಾ ಬಂದ್ಮೇಲೆ ಅಯ್ಯೋ ಅವ್ರನ್ನ ಕಳ್ಕೊಂಡ್ಬಿಟ್ಟೆ ಅನ್ನೋ ಬದಲು ಅದಕ್ಕಿಂತ ಮೊದಲು ನಾನು ಹೇಗೆ ನನ್ನ ಆರೋಗ್ಯನ ಕಾಪಾಡ್ಕೋಬಹುದು ಅನ್ನೋದಕ್ಕೆ ನಾನು ಫೋಕಸ್ ಮಾಡೋ ಫ್ರೆಂಡ್ಸ್. ಹಾಗಾಗಿ ನೀವು ಇವಾಗ ಇವೆಲ್ಲರೂ ಶೇರಿಂಗ್ಸ್ ಬನ್ನಿ, ರಿಕ್ರಿಯೇಷನ್ ಅಲ್ಲಿ ಶೇರ್ ಮಾಡಿ. ಅಂಡ್ ಅಲ್ಲಿ ಏನೆಲ್ಲ ಈ ಪ್ರಾಡಕ್ಟ್ ಬಗ್ಗೆ ಮತ್ತೆ ಮನನ ಮಾಡ್ತಾರೆ ಅದನ್ನ ತಗೊಳ್ಳಿ. ಥ್ಯಾಂಕ್ ಯು ಆಲ್, ಥ್ಯಾಂಕ್ಸ್ ಫಾರ್ ಯುವರ್ ಪಾರ್ಟಿಸಿಪೇಷನ್. ಥ್ಯಾಂಕ್ ಯು. ಅಂಡ್ ನೆಕ್ಸ್ಟ್ ಈಗ ನಿಮ್ಮ ಸೆಷನ್ ರಿಕ್ರಿಯೇಷನ್ ಕಂಟಿನ್ಯೂ ಆಗುತ್ತೆ. ಥ್ಯಾಂಕ್ ಯು. ಸಿ ಯು ನೆಕ್ಸ್ಟ್ ಟೈಮ್. ಬಾಯ್.